ಎಲ್ರಿಗೂ ನಮಸ್ಕಾರ, ಶುಭೋದಯ. ನೀವು ನೋಡ್ತಾ ಇದ್ದೀರಾ NKR ಟಿವಿ ಕನ್ನಡ ವಾಹಿನಿಯ ಹೆಮ್ಮೆಯ ಪ್ರಸ್ತುತಿ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶುಭ ಶುಕ್ರವಾರದಂದು ಏನೆಲ್ಲ ಶುಭಕರವಾದಂಥ ಮಾಹಿತಿಯನ್ನ ನೀಡಲಿದ್ದಾರೆ ಕೇಳೇ ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ವಾಚಸ್ಪತಿ ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ, ಮೊದಲಿಗೆ ಪಂಚಾಂಗ ಶ್ರವಣ ಮಾಡೋಣವಾ? ಓಂ ವಿಶ್ವೇಶ್ವರಿತ್ವಂ ಪರಿಪಾಸಿ ವಿಶ್ವಂ ವಿಶ್ವಾತ್ಮಿಕಾಧಾರಯಸೀಹ ವಿಶ್ವಂ ವಿಶ್ವೇಶವಂದ್ಯಾ ಭವತಿ ಭವಂತಿ ವಿಶ್ವಾಶ್ರಯಾಯೇ ತ್ವಯಿ ಭಕ್ತಿನಮ್ರಾಃ ದೇವಿ ಪ್ರಸೀದ ಪರಿಪಾಲಯ ನೋರಿಭೀತೇರ್ನಿತ್ಯಂ ಯಥಾ ಸರ್ವಧಾ ದಧುನೈವ ಸದ್ಯಃ ಪಾಪಾನಿ ಸರ್ವಜಗತಾಂ ಪ್ರಶಮನ್ನಯಾಶು ಉತ್ಪಾತಪಾಕಜನಿತಾಶ್ಚ ಮಹೋಪಸರ್ಗಾನ್ ಪ್ರಣತಾನಾಂ ಪ್ರಸೀದತ್ವಂ ದೇವಿ ವಿಶ್ವಾರ್ತಿಹಾರಿಣಿ ತ್ರೈಲೋಕ್ಯವಾಸಿನಾಮೀಡ್ಯೇ ಲೋಕಾನಾಂ ವರದಾ ಭವ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಅಕ್ಟೋಬರ್ ತಿಂಗಳ 31ನೇ ತಾರೀಕಿನ ದಿವಸ ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂತಹ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಪರಮಾತ್ಮನ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇರಲಿ ಮತ್ತು ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ, ನಿಮಗೆಲ್ಲರಿಗೂ ಕೂಡ ಉತ್ತಮವಾದಂಥ ಭವಿಷ್ಯ ಅಂತಕ್ಕಂಥದ್ದು ದೊರಕಲಿ ಅಂತೇಳಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಮೊದಲು ಇವತ್ತಿನ ಪಂಚಾಂಗವನ್ನು ನೋಡೋಣ. ಇವತ್ತಿನ ಪಂಚಾಂಗ ಹೇಗಿದೆ ಅಂತಂದರೆ, ಸ್ವಸ್ತಿ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತಿಕ ಮಾಸ, ಶುಕ್ಲ ಪಕ್ಷ, ನವಮಿಯ ದಿನ, ಶುಕ್ರವಾರ, ಧನಿಷ್ಠ ನಕ್ಷತ್ರ ಅಂದರೆ ಕುಂಭರಾಶಿಗೆ ಚಂದ್ರನ ಪ್ರವೇಶ ಆಗಿದೆ. ಇದರ ಜೊತೆಯಲ್ಲಿ ವೃದ್ಧಿ ಅನ್ನುವಂತಹ ಯೋಗ ಮತ್ತು ಕೌಲವ ಅನ್ನುವಂತಹ ಕರಣ ಇರತಕ್ಕಂಥದ್ದು. ಇದು ಇವತ್ತಿನ ಪಂಚಾಂಗದಲ್ಲಿರ್ತಕ್ಕಂಥ ಸ್ಥಿತಿಯಾದರೆ, ಇವತ್ತಿನ ಗ್ರಹ ಸ್ಥಿತಿಯನ್ನು ಒಂದು ಸಾರಿ ನೋಡೋಣ. ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸ್ಥಿತರಿದ್ದಾರೆ ಅಂತ ನೋಡಿದರೆ, ಮೇಷ, ವೃಷಭ, ಮಿಥುನ 3 ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಯಥಾ ಪ್ರಕಾರ ಕರ್ಕಾಟಕದಲ್ಲಿ ಗುರು, ಸಿಂಹದಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಶುಕ್ರ, ಹಾಗೆ ತುಲಾ ರಾಶಿಯಲ್ಲಿ ರವಿ, ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಮಂಗಳ, ಧನು ಮತ್ತು ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭಕ್ಕೆ ಚಂದ್ರನ ಪ್ರವೇಶವಾಗಿದೆ, ಅಲ್ಲಿ ರಾಹು ಇದ್ದಾನೆ. ಚಂದ್ರ ಮತ್ತು ರಾಹುಗಳು ಕುಂಭದಲ್ಲಿ ಸಂಚಾರ ಮತ್ತು ಮೀನ ರಾಶಿಯಲ್ಲಿರ್ತಕ್ಕಂಥದ್ದು ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ. ಎಲ್ಲರೂ ಕಾಯ್ತಿರ್ತೀರಾ ಅಂತ ಗೊತ್ತು. ದಿನ ಭವಿಷ್ಯ ವಿಭಾಗವನ್ನ ಈಗ ಪ್ರಾರಂಭ ಮಾಡೋಣ. ಗುರುಗಳೇ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಇವತ್ತು ಸ್ವಲ್ಪ ಭಯಮಿಶ್ರಿತವಾದ ಲಾಭ. ಆರ್ಥಿಕವಾಗಿರತಕ್ಕಂಥ ವ್ಯವಹಾರದಲ್ಲಿ ಸಾಕಷ್ಟು ಅನುಕೂಲ ಕಂಡರೂ ಒಂದು ಥರದ ಭಯ, ಎಲ್ಲೋ ಏನೋ ಇನ್ಕಮ್ ಟ್ಯಾಕ್ಸ್ನ ಭಯ, ಅಥವಾ ಹಣ ಕಳೆದು ಹೋಗ್ಬಿಟ್ರೆ ಅಂತಕ್ಕಂಥ ಭಯ, ಅಥವಾ ಬೆಳ್ಳಿ ಬಂಗಾರ ಇತ್ಯಾದಿಗಳನ್ನು ಧಾರಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಒಂದು ಥರ ಅಸಮಾಧಾನ ಇರತಕ್ಕಂಥ ಸ್ಥಿತಿ ಇದೆ. ಜೊತೆಯಲ್ಲಿ ಇವತ್ತು ಇರತಕ್ಕಂಥದ್ದು ಚಂದ್ರ ರಾಹುವಿನ ಯೋಗವಾಗಿರೋದರಿಂದ ಸ್ವಲ್ಪ ಎಚ್ಚರಿಕೆ ಕೂಡ ಬೇಕು. ಕಾರಣ ಏನು ಅಂತಂದರೆ, ಜನ ದಟ್ಟಣೆ ಇರತಕ್ಕಂಥ ಪ್ರದೇಶದಲ್ಲಿ ಸಾಯಂಕಾಲದ ಹೊತ್ತು, ವಿಶೇಷವಾಗಿ ರಾತ್ರಿಯ ಹೊತ್ತು ಹೋಗುವಾಗ ಮೇಷರಾಶಿಯವರು ನಿಮ್ಮ ಬೆಳ್ಳಿ ಬಂಗಾರದ ವಸ್ತುಗಳು ಅಥವಾ ಆಭರಣಗಳ ಬಗ್ಗೆ ಸ್ವಲ್ಪ ಹೆಚ್ಚು ಎಚ್ಚರಿಕೆ ವಹಿಸಿ. ಅಷ್ಟಮದಲ್ಲಿ ಬುಧ ಇರೋದರಿಂದ ತುಂಬ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಮೊಬೈಲ್ ಇತ್ಯಾದಿಗಳನ್ನು ಕೂಡ ಇವತ್ತು ಕಳ್ಕೊಳ್ಬಹುದಾಗಿರ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ಎಚ್ಚರಿಕೆ ವಹಿಸ್ಕೊಳ್ಳಿ. ಅನಿವಾರ್ಯ ಪ್ರಸಂಗ ಇಲ್ಲದೇ ಇದ್ದರೆ ಆಭೂಷಣಗಳನ್ನು ಅಂದರೆ ಆಭರಣಗಳನ್ನು ಪ್ರದರ್ಶನ ಮಾಡೋದನ್ನು ದಯಮಾಡಿ ಇವತ್ತು ಒಂದು ದಿವಸ ಕಟ್ಟಿಡಿ. ಯಾಕೆ ಅಂತಂದರೆ ಇವತ್ತು ಮತ್ತು ನಾಳೆ ಕೂಡ ಇದರ ಒಂದು ಫಲ ಅಂತಕ್ಕಂಥದ್ದು ಉಂಟು. ಚಂದ್ರ ರಾಹು ಯೋಗ ಇರೋದಾದ್ದರಿಂದ ಆಗಬಹುದಾಗಿರುತ್ತೆ. ಹಾಗಾಗಿ ಎಚ್ಚರಿಕೆ ಬೇಕು. ಕಳೆದು ಹೋದ್ಮೇಲೆ ಗೋಳಾಡಿ ಬಾಯಿ ಬಡ್ಕೊಂಡು ಏನು ಉಪಯೋಗ ಅಲ್ವಾ? ಹಾಗಾಗಿ ಸಂಪತ್ತನ್ನು ಕಳ್ಕೊಳ್ಳೋದಕ್ಕಿಂತ ರಕ್ಷಣೆ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ. ಆಕಸ್ಮಿಕ ಯಾರಿಗಾರು ಕಳೆದು ಹೋಗಿಬಿಟ್ಟಿದ್ರೆ
ಅಂಥವ್ರು ಏನು ಮಾಡಬೇಕು ಅಂದರೆ ಅದನ್ನು ಇಟ್ಟಂತಹ ಜಾಗದಲ್ಲಿ ವಿಶೇಷವಾಗಿ ಇವತ್ತೆಲ್ಲ ಇಂಟರ್ನೆಟ್ನ ಜಮಾನ, ಹಾಗಾಗಿ ನಿಮಗೆ ಇಂಟರ್ನೆಟ್ನಲ್ಲಿ ಕಾರ್ತವೀರ್ಯಾರ್ಜುನ ಅಂತ ಟೈಪ್ ಮಾಡಿ ಇಮೇಜಸ್ಗೆ ಹೋದರೆ ಅಲ್ಲಿ ಹೇಗೂ ಆ ಕಾರ್ತವೀರ್ಯಾರ್ಜುನ ಅನ್ನುವ ದೇವತಾ ಶಕ್ತಿಯ ಫೋಟೋಗಳು ಸಿಗ್ತವೆ. ಅದೊಂದೊಂದು ಪ್ರಿಂಟ್ ಹಾಕಿಸ್ಕೊಂಡು ಬಂದು ನೀವು ಬಂಗಾರ ಅಥವಾ ಬೆಳ್ಳಿಯ ಆಭರಣಗಳನ್ನು ಇಡ್ತಕ್ಕಂಥ ಜಾಗದಲ್ಲಿ ಆ ಫೋಟೋವನ್ನು ಇಟ್ಟು ಅಲ್ಲಿ ಒಂದು ಚಿಕ್ಕ ತುಪ್ಪದ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆ ಮಾಡಿಕೊಂಡ್ರೆ ಕಳೆದು ಹೋಗಿರ್ತಕ್ಕಂಥ ವಸ್ತು ಮತ್ತೆ ಲಭ್ಯವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಇದಲ್ಲದೇ ಇದ್ದರೆ ಕೆಲವು ದಿನಗಳು ಕಳೆದಿದ್ದರೆ ಅದಕ್ಕೆ ಯೋಗ್ಯವಾಗಿರತಕ್ಕಂಥ ರೀತಿಯಲ್ಲಿ ಕಾರ್ತವೀರ್ಯಾರ್ಜುನನ ಅನುಷ್ಠಾನವನ್ನು ಮಾಡಬೇಕಾಗಿ ಬರುತ್ತೆ. ಪ್ರಯತ್ನ ಮಾಡಿ ಸರಿಯಾದ ಪುರೋಹಿತರನ್ನು ಅದಕ್ಕೋಸ್ಕರ ಆಶ್ರಯಿಸ್ಕೊಳ್ಳಿ, ಅವರಿಂದ ಆಚರಣೆ ಮಾಡಿ ಫಲರೂಪವಾಗಿ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಅನಾಸಕ್ತಿ ಅಥವಾ ನಿರಾಸಕ್ತಿ ಆಗ್ತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಒಂದು ಥರ ಹೋಗಬೇಕಲ್ಲಪ್ಪ, ಮಾಡಬೇಕಲ್ಲಪ್ಪ, ಏನು ಮಾಡೋದು, ಒಟ್ಟು ಹೊಟ್ಟೆಪಾಡು, ಹಾಗೆ ಹೀಗೆ ಇತ್ಯಾದಿಗಳೆಲ್ಲ ಯೋಚನೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಯಲ್ಲಿ ಸ್ವಲ್ಪ ಗಂಡ ಹೆಂಡತಿ ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥ ವಿಭಾಗದಲ್ಲಿ ಸ್ವಲ್ಪ ಗಂಡ ಹೆಂಡತಿಯರ ಮಧ್ಯದಲ್ಲಿ ಕೂಡ ಆ ಕೆಲಸ ಕಾರ್ಯದ ವಿಷಯದಲ್ಲಿ ಸ್ವಲ್ಪ ತಕರಾರು ತಂಟೆಗಳು ಕೂಡ ಆಗುವಂಥ ಲಕ್ಷಣಗಳುಂಟು. ಈ ಎಲ್ಲ ಒಂದು ಕಾರಣಗಳಿಂದಾಗಿ ಲಾಭಾಂಶದಲ್ಲಿ ಸ್ವಲ್ಪ ಕೊರತೆ ಆಗ್ತಕ್ಕಂಥ ಲಕ್ಷಣ ಕೂಡ ವೃಷಭ ರಾಶಿಯವರಿಗೆ ಕಾಣಿಸುತ್ತೆ. ಆದರೆ ತೃತೀಯದಲ್ಲಿ 3ನೇ ರಾಶಿಯಲ್ಲಿ ಗುರು ಇರೋದರಿಂದ ಸ್ವಲ್ಪ ಹಿರಿಯರ ಅನುಗ್ರಹ ಆಶೀರ್ವಾದವನ್ನು ಪಡ್ಕೊಂಡು ಮುಂದುವರೆದ ಪಕ್ಷದಲ್ಲಿ, ಅಥವಾ ಇವತ್ತು ಕೆಲಸ ಕಾರ್ಯ ಇತ್ಯಾದಿಗಳು ಹೋಗ್ಲಿಕ್ಕೆ ಏನೋ ಒಂಥರ ಶ್ರದ್ಧೆ ಆಸಕ್ತಿ ಬರ್ತಿಲ್ಲ ಅಂತ ಹೇಳಾದರೆ ಮನೆ ಹಿರಿಯರನ್ನು ಒಂದು ಚೂರು ಹೋಗಿ ಕೂತ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರಿಗೊಂದು ನಮಸ್ಕಾರ ಮಾಡಿ ನಿಮ್ಮ ಭಾವನೆಗಳನ್ನು, ನಿಮ್ಮ ಪರಿಸ್ಥಿತಿಯನ್ನು ಅವರೊಂದಿಗೆ ಹಂಚಿಕೊಂಡು ಅವರಿಂದ ಒಂದು ಆಶೀರ್ವಾದ ತಗೊಳ್ಳಿ. ಜೊತೆಯಲ್ಲಿ ಅವರಿಂದ ಒಂದು ಹಿತವಚನ, ಬೆನ್ನು ತಟ್ಟೋದು, ಪ್ರೋತ್ಸಾಹ ಇತ್ಯಾದಿಗಳನ್ನು ಪಡ್ಕೊಳ್ಳಿ. ಆನಂತರದಲ್ಲಿ ಮುಂದುವರ್ಕೊಂಡು ಹೋಗಿ ಖಂಡಿತವಾಗಲೂ ನಿಮಗೆ ಕೆಲಸ ಕಾರ್ಯದಲ್ಲಿ ಯಶಸ್ಸು ಕೂಡ ಸಿಕ್ಕುತ್ತೆ. ಗಮನ ಕೊಟ್ಟು ಕೆಲಸ ಮಾಡ್ತಕ್ಕಂಥ ಮನಸ್ಸು ಕೂಡ ಬರುತ್ತೆ. ಆದರೂ ಸರಿಯಾಗ್ತಿಲ್ಲ ಅನ್ನುವಂಥ ಪ್ರಸಂಗ ಇದ್ದರೆ ಒಂದು ಲೋಟ ಹಾಲನ್ನು ಬೆಳ್ಳಿ ಅಥವಾ ಹಿತ್ತಾಳಿಯ ಅಥವಾ ಅನಿವಾರ್ಯದಲ್ಲಿ ಸ್ಟೀಲ್ ಲೋಟದಲ್ಲಾದರೂ ಸರಿ ತೊಗೊಂಡು ಹೋಗಿ ಎಲ್ಲಾದರೂ ನಾಗಪ್ಪನಿಗೆ ನಾಗರಕಲ್ಲಿರ್ತಕ್ಕಂಥ ಜಾಗದಲ್ಲಿ ಮೊದಲು ನೀರು, ಆನಂತರ ಹಾಲು, ಮತ್ತು ನೀರನ್ನು ಆ ನಾಗಪ್ಪನ ಕಲ್ಲಿಗೆ ಅಭಿಷೇಕ ಮಾಡಿ ನಮಸ್ಕಾರಾದಿಗಳನ್ನು ಮಾಡಿಕೊಂಡು ಬನ್ನಿ. ಅನುಕೂಲ ಆಗತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿಯ ನಂತರ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ತಂದೆಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭವಾಗ್ತಕ್ಕಂಥ ಲಕ್ಷಣವಾಗಿ ಕಾಣ್ತಾ ಇದೆ. ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ. ಜೊತೆಯಲ್ಲಿ ರಾಹು ಇರೋದರಿಂದ ಚಂದ್ರನ ಜೊತೆಯಲ್ಲಿ ಸಾಕಷ್ಟು ಅನುಕೂಲ. ಒಡಹುಟ್ಟಿದವರಿಂದ ಸಹಕಾರವಾಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಕೆಲವರನ್ನು ಭೇಟಿ ಮಾಡ್ತಕ್ಕಂಥದ್ದು ಇತ್ಯಾದಿ ಒಳ್ಳೊಳ್ಳೆ ಯೋಗಗಳು ಮಿಥುನ ರಾಶಿಯವರಿಗೆ ಕಾಣಿಸುತ್ತೆ. ಸಮಸ್ಯೆ ಅಂತಕ್ಕಂಥದ್ದು ಏನು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಕೊರತೆ ಆಗಬಹುದು, ಸ್ವಲ್ಪ ಆಲಸ್ಯ, ಜಾಡ್ಯಗಳು ಬರಬಹುದು. ಕಣ್ಣಿನ ದೃಷ್ಟಿಯ ವಿಚಾರದಲ್ಲಿ ಸ್ವಲ್ಪ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಸಬೇಕಾಗಿ ಕೂಡ ಬರಬಹುದು. ಅದೇನು ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಏನಲ್ಲ, ಯಾವುದು ಕೂಡ ಅಷ್ಟು ತೀವ್ರವಾಗಿ ಕಾಣಿಸೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟು ಹಣ ಖರ್ಚು ಮಾಡಬೇಕಾಗಿ ಬರ್ತದೆ. ಚತುರ್ಥ ಭಾವದಲ್ಲಿರ್ತಕ್ಕಂತಹ ಶುಕ್ರನಿಗೆ ಶನಿಯ ದೃಷ್ಟಿ ಇರೋದರಿಂದ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಬೇಸರ ಆಗಬಹುದು, ಅಥವಾ ತಾಯಿಯ ವರ್ತನೆಯಿಂದ ಅಥವಾ ತಾಯಿಯ ಬೈಗುಳದಿಂದ ಅಥವಾ ಬೇರೆ ಬೇರೆ ಕಾರಣಗಳಿಂದ ಕೂಡ ತಾಯಿಯೊಂದಿಗೆ ವೈಮನಸ್ಯವಾಗ್ತಕ್ಕಂಥ ಲಕ್ಷಣ ಇದೆ. ಯಾವುದೇ ಕಾರಣಕ್ಕೂ ಕೂಡ ತಂದೆ ತಾಯಿಯರ ಶಾಪವನ್ನು ತಗೊಳ್ಳೇಬಾರ್ದು. ಅವರಿಂದ ಶಾಪ ಬರತಕ್ಕಂಥ ರೀತಿಯಲ್ಲಿ ವರ್ತನೆ ಮಾಡಲೇಬಾರ್ದು. ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರ ವಿರುದ್ಧ ಹೋಗಬೇಡಿ. ಅವರು ಬೈದರೂ ಕೂಡ ನೀವು ತಲೆ ತಗ್ಗಿಸಿ ನಿಲ್ಲಿ. ನಿಮ್ಮದು ತಪ್ಪು ಇರಲಿ ಇಲ್ಲದೇ ಇರಲಿ, ಅವರದ್ದೇ ತಪ್ಪಿದ್ದರೂ ಸರಿ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಗುರು ತಪ್ಪು ಮಾಡಲಿ ಶಿಷ್ಯ ತಪ್ಪು ಮಾಡಲಿ, ನಮಸ್ಕಾರ ಗುರುವಿಗೆ ಹೊರತು ಶಿಷ್ಯನಿಗೆ ಅಲ್ಲ. ಇದು ನೆನಪಿರಬೇಕು. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರ ಮುಂದೆ ಉದ್ದಟತನ ಮಾಡಲಿಕ್ಕೆ ಹೋಗಬೇಡಿ. ಅವರ ಕಾಲಿಗೆ ಬಿದ್ದು ತಪ್ಪಾಯಿತು ಹೇಳಿ ಕ್ಷಮೆ ಕೇಳಿಬಿಡಿ. ಏನೂ ತೊಂದರೆ ಇಲ್ಲ, ಯಾವ ಅವಮಾನವೂ ಇಲ್ಲ. ಸ್ವಾಭಿಮಾನಕ್ಕೂ ದುರಹಂಕಾರಕ್ಕೂ ಸಣ್ಣ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳಿ. ವಿವೇಕಕ್ಕೋಸ್ಕರವಾಗಿ ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಸಮಾಧಾನಕರವಾಗಿರತಕ್ಕಂಥ ದಿನ. ಒಂದು ಅಭಯ ಪ್ರಾಪ್ತಿ ಯೋಗ ಅಂತಕ್ಕಂಥದ್ದು ಕಾಣಿಸುತ್ತೆ.
ಪಂಚಮದಲ್ಲಿರ್ತಕ್ಕಂಥ ಬುಧಮಂಗಳ ಯೋಗ, ಅಲ್ಲಿಂದ ಚತುರ್ಥ ಭಾವ ಅರ್ಥಾತ್ ನಿಮ್ಮ ರಾಶಿಗೆ ಅಷ್ಟಮದಲ್ಲಿ ಚಂದ್ರ ರಾಹು ಯೋಗ ಇರೋದರಿಂದ ಯಾರು ನಿಮ್ಮನ್ನು ದ್ವೇಷ ಮಾಡ್ತಿದ್ದಾರೆ, ಯಾರು ನಿಮಗೆ ಮಾನಸಿಕವಾಗಿರ್ತಕ್ಕಂಥ ಕಿರಿಕಿರಿಯನ್ನು ಉದ್ದೇಶಪಟ್ಟು ಕೊಡ್ತಾ ಇದ್ದಾರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಗಾಲು ಹಾಕ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ, ಅಪಮಾನಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ, ಅಂಥವ್ರನ್ನೆಲ್ಲ ಇವತ್ತು ದೂರ ಇಡ್ತಕ್ಕಂಥ ಒಂದು ಅವಕಾಶ ಕಾಣಿಸುತ್ತೆ. ಆದರೆ ಇದು ಸುಮ್ಮನೆ ಆಗೋದಿಲ್ಲ. ಇದು ಆಗೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಪಂಚಮುಖಿ ಆಂಜನೇಯನನ್ನು ಉಪಾಸನೆ ಮಾಡಬೇಕಾಗಿ ಬರುತ್ತೆ. ನೋಡಿದ್ದೀರಾ, ಪಂಚಮುಖಿ ಆಂಜನೇಯನ ಚಿತ್ರಗಳನ್ನು ನೋಡಿರಬಹುದು ನೀವು. ಬಹಳ ಅದ್ಭುತವಾಗಿರತಕ್ಕಂಥ ಶಕ್ತಿಶಾಲಿ ಆಗಿರ್ತಕ್ಕಂಥ ಆಂಜನೇಯನ ಸ್ವರೂಪ. ಗರುಡ ಮುಖ, ಜೊತೆಯಲ್ಲಿ ನರಸಿಂಹ ಮುಖ, ಹೀಗೆ ಒಟ್ಟು 5 ಮುಖಗಳಿದೆ. ಈ 5 ಮುಖಗಳಿಂದಲೂ ಆತ ಶತ್ರುಗಳ ಸಂಹಾರ ಮಾಡಿ ಸರ್ವತ್ರ ರಕ್ಷಣೆಯನ್ನು ಕೊಡ್ತಕ್ಕಂಥ ಸ್ವರೂಪ ಅಂತ ಹೇಳ್ತಾರೆ. ರುದ್ರಾಂಶ ಸಂಭೂತ ವಾಯುದೇವನಿಂದ ಜನ್ಮವನ್ನು ಪಡೆದಂತಹ ಶಕ್ತಿ ಅದು. ಹಾಗಾಗಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಂಡು ಬರುವಂಥ ಸಮಸ್ಯೆಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಶುಭವಾಗಿ. ಶುಕ್ರವಾರದ ವಿಶೇಷವಾಗಿ ಯಾವ ಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಇಂದು ಗುರುಗಳೇ? ಒಂದು ನದಿಯ ಉಗಮ ಸ್ಥಾನದಲ್ಲಿ ಇದ್ದು ಆ ನಂತರದಲ್ಲಿ ಅಲ್ಲಿ ಒಂದು ಅಣೆಕಟ್ಟು ಅಥವಾ ಡ್ಯಾಮ್ ನಿರ್ಮಾಣ ಆದ ನಂತರ ಬೇರೆ ಕಡೆಗೆ ಸ್ಥಾನ ಪಲ್ಲಟವಾಗಿ ಇವತ್ತು ಬಹಳ ಶಕ್ತಿಶಾಲಿಯಾಗಿ ವಿಜೃಂಭಿಸ್ತಾ ಇರತಕ್ಕಂಥ ಒಂದು ಕ್ಷೇತ್ರ. ಇದು ನಮ್ಮ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಗಳ ಗಡಿ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನ. ಇದನ್ನು ಬಾಳೆಬೆರೆ ಕ್ಷೇತ್ರ ಅಂತ ಹೇಳ್ತಾರೆ. ಯಾಕೆಂದರೆ ಅಲ್ಲೂ ಹತ್ತಿರದಲ್ಲಿ ಒಂದು ಜಲಪಾತ ಇದೆ. ಆ ಜಲಪಾತ ಬಾಳೆಬೆರೆ ಜಲಪಾತ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಘಾಟ್ ಸೆಕ್ಷನ್ ಆರಂಭ. ಅಲ್ಲಿಂದ ನಾವು ಶಿವಮೊಗ್ಗ ಜಿಲ್ಲೆಯಿಂದ ಉಡುಪಿ ಜಿಲ್ಲೆಗೆ ಇಳಿಯುವ ಜಾಗ ಇದೆಯಲ್ಲ, ಮಾಸ್ತಿಕಟ್ಟೆ ಅಂತ ಒಂದು ಊರು, ತೀರ್ಥಹಳ್ಳಿ ಮತ್ತು ಹೊಸನಗರ ಆ ಒಂದು ತಾಲೂಕಿನ ಬಾರ್ಡ್ರ್ ಕೆಳಗಡೆ ಕುಂದಾಪುರ ತಾಲೂಕಿನ ಬಾರ್ಡ್ರಲ್ಲಿ ಬರ್ತದೆ. ಅದು ಘಟ್ಟದ ಮೇಲೆ ದೇವಸ್ಥಾನ ಇದೆ, ಕೆಳಗೆ ಘಟ್ಟ ಆರಂಭ ಆಗುತ್ತೆ. ಅದನ್ನು ಬಹಳ ವಿಶೇಷ ಏನಪ್ಪ ಅಂದರೆ, ಒಂದು ಕಾಲದಲ್ಲಿ ಈ ದೇವಸ್ಥಾನ ಇದ್ದಂತಹ ಜಾಗದಲ್ಲಿ ಒಂದು ದೊಡ್ಡ ಬಂಡೆ ಇತ್ತು. ಆ ಬಂಡೆಯ ಮೇಲೆ ಸದಾಕಾಲ 24 ಗಂಟೆಗಳ ಕಾಲವೂ ಅಲ್ಲಿ ಓಡಾಡಿದಂತಹ ಆ ಕಾಲದಲ್ಲಿ, ನಾನು ಹೇಳ್ತಾ ಇರತಕ್ಕಂಥದ್ದು ಸ್ವಾತಂತ್ರ್ಯತಾ ಪೂರ್ವಕ್ಕಿಂತ ಹಿಂದಿಂದು ಅಂತ ಇಟ್ಕೊಳ್ಳಿ, ಹೆಚ್ಚು ಕಡಿಮೆ ಒಂದು 100 ವರ್ಷದ ಹತ್ತಿರ ಆಗಿರಬಹುದು. ಆ ಕಾಲದಲ್ಲಿ ಒಂದು ದೊಡ್ಡ ಬಂಡೆ ರಸ್ತೆಯ ಪಕ್ಕದಲ್ಲಿ, ಅದರ ಮೇಲೆ ಸದಾಕಾಲ ಹುಲಿಗಳ ವಾಸ. ರಸ್ತೆ ಪಕ್ಕದಲ್ಲೇನೆ, ಈಗ ನೋಡಿದ್ರೆ ಗೊತ್ತಾಗ್ತದೆ, ರಸ್ತೆಯ ಪಕ್ಕದಲ್ಲೇ ಇದೆ ಆ ಚಂಡಿಕಾಂಬಾ ದೇವಸ್ಥಾನ. ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಶಕ್ತಿ ಜಾಗೃತ ಕ್ಷೇತ್ರ ಅದು. ಈ ಕ್ಷೇತ್ರದ ಹಿನ್ನೆಲೆಗೆ ಒಂದು ಸಾರಿ ನೋಡೋಣ, ಹಿನ್ನೆಲೆ ಏನು ಅನ್ನೋದನ್ನು. ಈ ಹಿನ್ನೆಲೆ ಏನು ಹೇಳ್ತದೆ ಅಂತಂದರೆ, ಅಲ್ಲಿ ವಾರಾಹಿ ಅಂತಕ್ಕಂಥ ಒಂದು ನದಿ ಇದೆ. ನಮಗೆಲ್ಲರಿಗೂ ಸಹ ಗೊತ್ತು, ನಮ್ಮ ಭಾರತದಲ್ಲಿ ಬಹಳ ಅದ್ಭುತವಾದ, ತುಂಬ ವಿಶೇಷವಾದ ಬೆಟ್ಟದ ಒಳಗೆ ಸುರಂಗವನ್ನು ಕೊರೆದು 3-4 ಕಿಲೋಮೀಟರ್ ಒಳಭಾಗದಲ್ಲಿ ವಿದ್ಯುದಾಗಾರ ಇದೆ. ಅಲ್ಲಿ ಅನೇಕರಿಗೆ ಗೊತ್ತಿರಬಹುದು, ವಾರಾಹಿ ಡ್ಯಾಮ್ ಅಂತ ಚಕ್ರ ನಗರ ಅಂತ ಹೇಳ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಒಂದು ವಾರಾಹಿ ನದಿ ಅಂತ ಇದೆ. ಆ ವಾರಾಹಿ ನದಿಗೆ ಅಣೆಕಟ್ಟನ್ನು ಕಟ್ಟಿ ಗುಡ್ಡವನ್ನು ಕೊರೆದು ಸುರಂಗವನ್ನು ಮಾಡಿ ಪೈಪ್ ಲೈನ್ಗಳನ್ನು ಹಾಕಿ ಅದರ ಮುಖಾಂತರವಾಗಿ ವಾರಾಹಿ ನದಿ ಡ್ಯಾಮ್ನ ಅಣೆಕಟ್ಟೆಯ ನೀರನ್ನೆಲ್ಲ ಅದರೊಳಗೆ ಬಿಟ್ಟು ಘಟ್ಟದ ಕೆಳಗೆ ಸುಮಾರು 100 ಅಲ್ಲ 1000 ಅಡಿಗಳ ಕೆಳಭಾಗದಲ್ಲಿ ಭೂಗರ್ಭದಲ್ಲಿ ಗುಡ್ಡದ ಒಳಗೆ ಆಳದಲ್ಲಿ ಸುರಂಗವನ್ನು ಮಾಡಿ ಅಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕೇಂದ್ರ ಇದೆ. ನಾನು ನೋಡಿದ್ದೇನೆ. ಬಹಳ ದೊಡ್ಡ ಪ್ರೊಫೆಲ್ಲರ್ಗಳನ್ನು ಇಟ್ಟು ಅದರ ಮುಖಾಂತರವಾಗಿ ನೀರನ್ನು ಹಾಯಿಸಿ ಹೈಡ್ರೋಬೇಸ್ ಟೆಕ್ನಾಲಜಿ ಅಂತ ಹೇಳ್ತಾರಲ್ಲ, HBT, ಅದರ ಒಂದು ಆಧಾರದಿಂದ ಹೇಗೆ ನಮ್ಮ ಲಿಂಗನಮಕ್ಕಿ ಜೋಗದಲ್ಲಿ ವಿದ್ಯುತ್ ಶಕ್ತಿಯನ್ನು ಮತ್ತು ಶಿವನ ಸಮುದ್ರದಲ್ಲಿ ಉತ್ಪತ್ತಿ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಅಲ್ಲೂ ಕೂಡ ವ್ಯವಸ್ಥೆ ಅಂತಕ್ಕಂಥದ್ದಿದೆ. ತುಂಬ ಅದ್ಭುತವಾಗಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದು ಒಂದು ಕಡೆಯಲ್ಲಿ ಇರಲಿ. ಆ ಒಂದು ನದಿಗೆ ಅಣೆಕಟ್ಟು ಕಟ್ಟೋಕ್ಕಿಂತಲೂ ಮೊದಲು ಆ ನದಿಯ ಉಗಮ ಸ್ಥಾನ, ವಾರಾಹಿ ನದಿಯ ಉಗಮ ಸ್ಥಾನ ಇದೇ ಹುಲಿಕಲ್ ಘಾಟ್ನ ಮೇಲ್ಭಾಗದಲ್ಲಿದೆ. ಆ ಭಾಗದಲ್ಲಿ ಇದ್ದಂತಹ ಒಂದು ದೇವಸ್ಥಾನ ಅದು. ಆ ದೇವಸ್ಥಾನ ಅಂತಕ್ಕಂಥದ್ದು ಅಣೆಕಟ್ಟೆ ನಿರ್ಮಾಣ ಆದ ನಂತರದಲ್ಲಿ ಮುಳುಗಡೆ ಆಗೋಯ್ತು. ಸಹಜವಾಗಿ ಆಗ್ತದೆಯಲ್ಲ, ಹಿನ್ನೀರು ನಿಂತು. ಹಾಗೆ ಮುಳುಗಡೆಯಾದ ನಂತರದಲ್ಲಿ ಏನಾಯಿತು ಅಂದರೆ, ಮೇಲ್ಭಾಗಕ್ಕೆ ಅಲ್ಲಿರ್ತಕ್ಕಂಥ ಒಂದು ಶಿಲಾ
ಮೂರ್ತಿಯನ್ನು ತಂದು ಒಂದು ಜಾಗದಲ್ಲಿ ಇಡಲಾಯಿತು. ಆಗ ಮೂರ್ತ ರೂಪ ಅಂತ ಇರಲಿಲ್ಲ. ಹಿಂದೆಲ್ಲ ವಿಶೇಷವಾಗಿ ವಿಗ್ರಹನ ನಿರ್ಮಾಣ ಮಾಡಿ ಆರಾಧನೆ ಮಾಡ್ತಿದ್ದ ಕಾಲಗಳು ಕಡಿಮೆ. ನಾವೆಲ್ಲ ನೋಡ್ತೇವೆ ಲಿಂಗ ರೂಪದಲ್ಲಿ ಆರಾಧನೆ. ಆನಂತರ ಯಾರೋ ಮಹಾತ್ಮರು ಬಂದು ಅಲ್ಲಿ ಬಿಂಬಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ನಾವು ಕಾಣ್ತೇವೆ. ಕೊಲ್ಲೂರಿನಲ್ಲೂ ಅಷ್ಟೇ, ಅಲ್ಲಿ ಶ್ರೀಚಕ್ರಾಂಕಿತವಾಗಿರತಕ್ಕಂತಹ ಮೂಕಾಂಬಿಕಾ ದೇವಿಯ ಆ ಒಂದು ಪಂಚಲೋಹದ ಅಥವಾ ಕಂಚಿನ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದು ಪರಶುರಾಮರು. ಶಂಕರಾಚಾರ್ಯರು ಶ್ರೀಚಕ್ರ ಸ್ಥಾಪನೆ ಮಾಡಿದ್ದು. ಅದಕ್ಕಿಂತಲೂ ಮೊದಲು ಉದ್ಭವಲಿಂಗ ಸ್ವರ್ಣರೇಖಾಂಕಿತವಾಗಿದ್ದಿದ್ದು ಬಂಗಾರದ ಗೆರೆಯನ್ನು ಹೊಂದಿರತಕ್ಕಂತಹ ಒಂದು ಉದ್ಭವ ಶಿವಲಿಂಗ ಸ್ವರೂಪದ ದೇವಿಯ ಆ ಒಂದು ಸನ್ನಿಧಾನ ಇರೋದು ಕೊಲ್ಲೂರಿನಲ್ಲಿ. ಇಲ್ಲೂ ಕೂಡ ಅದೇ ರೀತಿಯಲ್ಲಿದ್ದಂತಹ ಒಂದು ವಿಶೇಷವಾದ ಸನ್ನಿಧಾನ ಆಗಿತ್ತು. 1940ರ ದಶಕದಲ್ಲಿ ಅಲ್ಲೂ ಒಬ್ಬ ವ್ಯಕ್ತಿ ಕೇರಳದ ಮೂಲದವರು, ನಂಬಿಯಾರ್ ಅಂತಕ್ಕಂಥವ್ರು, ಅವರು ತೀರ್ಥಹಳ್ಳಿ ನಗರದಿಂದ ಪ್ರತಿನಿತ್ಯ ಲಾರಿಯನ್ನು ತಗೊಂಡು ಹೋಗ್ತಾ ಇದ್ದರು. ಅದೇ ಮಾರ್ಗದಲ್ಲಿ ಹೋಗಿ ಘಟ್ಟದ ಕೆಳಗೆ ಹೋಗಿ ಕುಂದಾಪುರ ಭಾಗಕ್ಕೆ ಹೋಗಿ ಸರಕನ್ನೆಲ್ಲ ತುಂಬಿಕೊಂಡು ಬಂದು ಘಟ್ಟದ ಮೇಲ್ಭಾಗದಲ್ಲಿ ವ್ಯಾಪಾರಾದಿಗಳನ್ನು ಮಾಡೋರಿಗೆ, ವ್ಯಾಪಾರಿಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ಒಂದು ದಿನ ಏನಾಯಿತು, ಹಾಗೆ ಬರ್ತಾ ಇರ್ತಕ್ಕಂಥ ಸಂದರ್ಭ, ಅವರು ಲಾರಿಯ ಚಾಲಕರಾಗಿದ್ದರು. ಯಾವ ಭಾಗದಲ್ಲಿ ಆ ಶಿಲಾಮಯವಾಗಿರ್ತಕ್ಕಂಥ ಒಂದು ಸ್ಥಾನ ಇತ್ತಲ್ಲ, ಅದರ ನೇರ ಕಾರು ಅವರ ಆ ಒಂದು ಲಾರಿ ಬರೋದಕ್ಕೂ ಅದು ನಿಂತು ಹೋಯಿತು. ಏನು ಮಾಡಿದ್ರು ಮತ್ತೆ ಸ್ಟಾರ್ಟ್ ಆಗಲಿಲ್ಲ, ಮೂವ್ ಆಗಲಿಲ್ಲ. ಇವರಿಗೆ ಮುಂದೆ ಹೋಗಲಿಕ್ಕೂ ಆಗಲಿಲ್ಲ. ಸಂಜೆ ಆಗಿ ಹೋಗಿದೆ. ಏನು ಮಾಡೋದು? ಅನಿವಾರ್ಯವಾಗಿ ಅವರೇನು ಮಾಡ್ತಾರೆ ಅಂತಂದರೆ ಲಾರಿಯ ಹಿಂಭಾಗದಲ್ಲಿ ಟಾರ್ಪಲ್ ಇತ್ಯಾದಿಗಳನ್ನೆಲ್ಲ ಹಾಸ್ಕೊಂಡು ಅಲ್ಲೇ ಮಲ್ಕೊಂಡ್ಬಿಡ್ತಾರೆ ರಾತ್ರಿ. ಬೆಳಿಗ್ಗೆ ನೋಡೋಣ ಅಂಥೇಳಿ ಕತ್ಲಾಗಿ ಹೋಗಿದೆ, ಇನ್ನೇನು ಮಾಡೋದು ಅಂತ. ರಾತ್ರಿ ಮಧ್ಯರಾತ್ರಿ ಹೊತ್ತಿನಲ್ಲಿ ಅತ್ಯಂತ ತೇಜಸ್ಸು ಅವರಿಗೆ ಕಣ್ಣು ಕುಕ್ಕಿದ ಅನುಭವ ಆಯಿತು. ಏನಿದು ಈ ಥರ ಅಂಥೇಳಿ ನೋಡಿದರೆ, ಲಾರಿಯ ಪಕ್ಕದಲ್ಲಿ ಒಂದು ಸುಮಂಗಲಿ ಹೆಣ್ಣು ಅದ್ಭುತವಾದ ದಿವ್ಯಾಭರಣಗಳಿಂದ ಆಭೂಷಿತಳಾಗಿ, ಸುಮಂಗಲಿ ಮುತ್ತೈದ ಹೆಣ್ಣು ಅಲ್ಲಿ ಬಂದು ನಿಂತಳು. ಕರಿತಾಳೆ, ನಂಬಿಯಾರ್ರೇ ನಂಬಿಯಾರ್ರೇ ಅಂಥೇಳಿ. ಇವರಿಗೆ ತುಂಬ ಆಶ್ಚರ್ಯ ಆಯಿತು. ಯಾರು ಇಷ್ಟೊತ್ತಿನಲ್ಲಿ ಹೀಗೆ ಕರಿತಿದ್ದಾರಲ್ಲ? ಎದ್ದು ನೋಡಿದರೆ ಅವರಿಗೆ ದೇವಿಯನ್ನೇ ಪ್ರತ್ಯಕ್ಷ ದರ್ಶನ ಮಾಡಿದಂತೆ ಆಯಿತು. ಅವ್ರು ಹೇಳಿದರು, ಆ ತಾಯಿ ಹೇಳ್ತಾಳೆ, ನಂಬಿಯಾರ್ರೇ, ಇಲ್ಲಿ ನಾನು ಸನ್ನಿಧಾನವನ್ನು ಕೊಟ್ಟು ಇಲ್ಲಿ ವಾಸವಾಗಿದ್ದೇನೆ. ನನಗೊಂದು ಆಲಯವನ್ನು ನಿರ್ಮಾಣ ಮಾಡೋ ವ್ಯವಸ್ಥೆ ಮಾಡಿ ಭಕ್ತರ ಒಂದು ಇಷ್ಟಾರ್ಥ ಸಲ್ಲಿಸುವಂಥ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದಕ್ಕೆ ನೀವು ಯೋಗ್ಯರು ಅಂಥೇಳಿ ಅವರಿಗೆ ಒಂದು ಸ್ವಪ್ನದಲ್ಲಿ ದೃಷ್ಟಾಂತವಾಗತ್ತೆ. ವಾಸ್ತವಾಂಶ ಎಚ್ಚರದಲ್ಲೂ ಆಗಿದ್ದು, ಸ್ವಪ್ನದಲ್ಲೂ ಆಗಿದ್ದು. ಅದಾದ ನಂತರದಲ್ಲಿ ಅವರು ಮರುದಿವಸ ಬೆಳಗ್ಗೆ ಎಲ್ಲ ಮಾಡಿಕೊಂಡ್ರು, ಊರಿಗೆಲ್ಲ ಬಂದರು. ಕೆಲಸದ ಒತ್ತಡದಲ್ಲಿ ಮರೆತೇ ಹೋಯಿತು. ಕೆಲವು ದಿವಸಗಳ ನಂತರ ಅವರು ಪುನಃ ಅಲ್ಲಿ ಸಮೀಪದಲ್ಲಿರ್ತಕ್ಕಂಥ ಬಾಳೆಬೆರೆ ಜಲಪಾತದ ಹತ್ತಿರ ತಮ್ಮ ಲಾರಿಯನ್ನು ನಿಲ್ಲಿಸ್ಕೊಂಡು ಎಲ್ಲ ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಒಂದು ದೊಡ್ಡ ಬಂಡೆಯ ಮೇಲೆ ಮಲಗಿದ್ದಂಥ ಕಾಲದಲ್ಲಿ ಅಲ್ಲೊಬ್ಬರು ಸಿದ್ಧ ಪುರುಷರು, ಋಷಿಗಳು ಪ್ರತ್ಯಕ್ಷ ಆಗ್ತಾರೆ. ಋಷಿಗಳು ಪ್ರತ್ಯಕ್ಷ ಆಗಿ ಬಂದು, ನಂಬಿಯಾರ್ರೇ, ನೀವು ಇಲ್ಲಿ ಕ್ಷೇತ್ರವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ದೈವ ಚಿತ್ತ ಆಗಿದೆ, ಅಮ್ಮನವರ ಅಪೇಕ್ಷೆ ಆಗಿದೆ. ನಿಮ್ಮ ಕೈಯಿಂದ ಈ ದೇವಸ್ಥಾನ ಅಂತಕ್ಕಂಥದ್ದು ನಿರ್ಮಾಣವಾಗುವಂಥ ಪ್ರಯತ್ನ ಆರಂಭ ಆಗಬೇಕು ಅಂತ. ಆ ನಂತರದಲ್ಲಿ ಇಲ್ಲಿ ಸನ್ನಿಧಾನ ಮುಂದೆ ಹೇಗೆ ಬೆಳವಣಿಗೆ ಆಗಬೇಕು ಇತ್ಯಾದಿಗಳನ್ನೆಲ್ಲ ಆಕೆ ನಿರ್ಧಾರ ಮಾಡ್ತಾಳೆ. ಅದಕ್ಕೆ ತಕ್ಕಂಥ ವ್ಯವಸ್ಥೆ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಮತ್ತು ಆ ಸಂದರ್ಭದಲ್ಲಿ ಕೂಡ ಯಾರು ಸ್ವಪ್ನದಲ್ಲಿ ಮತ್ತು ಅರೆ ಎಚ್ಚರದಲ್ಲಿ ಆ ನಂಬಿಯಾರರಿಗೆ ದರ್ಶನವನ್ನು ಕೊಟ್ಟಿದ್ಲೋ ಆ ತಾಯಿ ಕೂಡ ಅಲ್ಲಿ ಪ್ರತ್ಯಕ್ಷಳಾಗಿ ಹೇಳ್ತಾಳೆ, ನಿಮ್ಮಿಂದಲೇ ನಿರ್ಮಾಣ ಆಗಬೇಕು, ನೀವೇ ಮಾಡ್ತಕ್ಕದ್ದು, ನಿಮಗೇ ಅದರ ಒಂದು ಯೋಗ್ಯತೆ, ಯೋಗ, ಅವಕಾಶ ಇತ್ಯಾದಿಗಳೆಲ್ಲ ಉಂಟು ಅಂಥೇಳಿ. ಆಗ ನಂಬಿಯಾರರಿಗೆ ಇದು ಖಂಡಿತವಾಗಲೂ ತನ್ನಿಂದಲೇ ಆಗಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೆ. ಆನಂತರ ಇಷ್ಟದವರಿಗೆ ಗೊತ್ತಿರತಕ್ಕಂಥವರಿಗೆ ಎಲ್ಲ ವಿಷಯವನ್ನು ತಿಳಿಸಿ ಅಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಂದು ವಾಹನದವರಿಂದ ಕೂಡ ವಿಷಯವನ್ನು ಹೇಳಿ ಉದಾರವಾಗಿ ಮನಸಾರೆ ಯಾರ್ಯಾರು ದಾನಿಗಳು ಕೊಡ್ತಾರೆ ಅದೆಲ್ಲವನ್ನು ಬಳಸಿ ಅಲ್ಲಿ ಒಂದು ದೇವತಾ ಸನ್ನಿಧಾನವನ್ನು ಏರ್ಪಾಡು ಮಾಡಿದರು ಸರಿಸುಮಾರು 60-70 ವರ್ಷಗಳ ಹಿಂದೆ. ಆನಂತರ ಅಲ್ಲಿ ವಿಶೇಷವಾಗಿ ದೇವತಾ ಬಿಂಬ ಪ್ರತಿಷ್ಠೆ, ಪರಿವಾರ ದೇವತೆಗಳ ಪ್ರತಿಷ್ಠೆ ಇತ್ಯಾದಿಗಳನ್ನೆಲ್ಲ ಮಾಡಿ ಸನ್ನಿಧಾನವನ್ನು ಇಟ್ಕೊಂಡು ನಿತ್ಯದಲ್ಲಿ ವಿಶೇಷವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನ್ನದಾಸೋಹಗಳು, ಚಂಡಿಕಾ ಹೋಮ, ವಿಶೇಷವಾಗಿ ನವರಾತ್ರಿ, ಶಿವರಾತ್ರಿ ಇಂಥ ಸಂದರ್ಭದಲ್ಲೆಲ್ಲ ಉತ್ಸವವನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇತ್ಯಾದಿಗಳೆಲ್ಲ ಉಂಟು. ಹೋಗಿ ದರ್ಶನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಆ ದೇವಿಯ ಅನುಗ್ರಹ ಅಂತಕ್ಕಂಥದ್ದು ಖಂಡಿತವಾಗಲೂ ಉಂಟಾಗುತ್ತೆ. ಗುರುಗಳೇ, ನಿನ್ನೆ ತಾವು ತಿಳಿಸ್ತಾ ಇದ್ರಿ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರದ ಬಗ್ಗೆ ಹೇಳುವಾಗ
ಸಿದ್ಧಲಿಂಗೇಶ್ವರರು ತಪಸ್ಸುಗೈದಿದ್ದಂತಹ ಸಂದರ್ಭದಲ್ಲಿ 12 ವರ್ಷಗಳ ಕಾಲ ಅವರು ಒಂದೇ ಕಡೆ ಕೂತು ತಪಸ್ ಮಾಡಿದಂತಹ ಒಂದು ಫಲವಾಗಿ ಹುತ್ತವೇ ಬೆಳೆದು ಬಿಟ್ಟಿತ್ತು ಅಂತ. ಆಗ ನನಗೆ ಆಚಾರ ವಿಚಾರದಲ್ಲಿ ಒಂದು ಪ್ರಶ್ನೆ ಕೇಳ್ಬೇಕು ಗುರುಗಳನ್ನ ಅಂತ ಹೊಳೆದಿತ್ತು. ಏನಂದ್ರೆ ಕೆಲವೊಂದು ಜಾಗದಲ್ಲಿ ಅಂದ್ರೆ ಮಾತಿಗೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ನೀರಿನ ಹರಿವು ಎಲ್ಲಿ ಹೆಚ್ಚಿರುತ್ತೋ ಅಲ್ಲಿ ಹುತ್ತ ತಂತಾನೆ ಬೆಳೆಯುತ್ತೆ ಅಂತ ಹೇಳಲಾಗತ್ತೆ. ಗೆದ್ದಲು ಹುಳು ಕಟ್ಟುತ್ತೆ ಹುತ್ತವನ್ನ ಅಂತ. ತುಂಬಾ ಜನ ಅವರ ಸೈಟ್ ನಲ್ಲಿ ಹುತ್ತ ಇದ್ರೆ ಹೆದರ್ತಾರೆ. ಅದನ್ನ ಅಕಸ್ಮಾತ್ ಏನಾದ್ರೂ ಮಾರೋದಕ್ಕಿಟ್ರು ಕೂಡ ತುಂಬಾ ಜನ ಬಂದು ತೆಗೆದುಕೊಳ್ಳಕ್ಕೂ ಹೆದರ್ತಾರೆ. ಮನೆ ಕಟ್ಟಬೇಕು ಅಂತ ಮುಂದಾದಾಗ ಅಲ್ಲೊಂದು ದೊಡ್ಡ ಹುತ್ತವನ್ನ ನೋಡಿದಾಗ ದೊಡ್ಡದೋ ಚಿಕ್ಕದೋ ಹುತ್ತ ಇದೆ ಅಂದ್ರೇನೆ ಹೆದರೋದು. ಹುತ್ತದಲ್ಲೂ 2-3 ವಿಧ ಇದೆ ಅಂತ ಹೇಳಲಾಗತ್ತೆ ಅಲ್ವಾ ಗುರುಗಳೇ? ಕೆಲವೊಂದು ಹುತ್ತಗಳಲ್ಲಿ ಮಾತ್ರ ಹಾವುಗಳು ವಾಸಿಸುತ್ತೆ, ಮಿಕ್ಕ ಹುತ್ತಗಳಲ್ಲಿ ಹಾವು ವಾಸಿಸೋದಿಲ್ಲ ಅಂತ ಕೂಡ ನಾವು ಕೇಳಿದ್ದೀವಿ ಹಿರಿಯರಿಂದ. ಸೊ ಯಾವ ರೀತಿಯ ಹುತ್ತ ನಮ್ಮ ಸೈಟ್ನಲ್ಲೋ ಮನೆ ಹತ್ರನೋ ಬೆಳೆದಿದ್ರೆ ನಾವು ಅದನ್ನ ಏನು ಮಾಡಬೇಕು ಅಂತ ದಯಮಾಡಿ ತಿಳಿಸಿ. ಇದು ಬಹಳ ಸಂಕೀರ್ಣವಾದ ಪೇಚಿದ ಸವಾಲ್ ಅಂತಾರಲ್ಲ, ಆ ಥರದ ಪ್ರಶ್ನೆ. ನೀವು ಬಹಳ ಸರಿಯಾಗಿ ಹಿಡ್ಕೊಳ್ಬೇಕು ಗುರುಜಿನ ಒಂದು ಪಾಯಿಂಟಲ್ಲಿ ಗಟ್ಟಿಯಾಗಿ ಅಂತ ಹೇಳಿ ಪ್ಲಾನ್ ಮಾಡಿ ಕೇಳಿದ ಹಾಗಿದೆ ಪ್ರಶ್ನೆ. ಹಾಗೇನಿಲ್ಲ ಗುರುಗಳೇ, ಎಲ್ಲರಿಗೂ ಮನಸ್ಸಲ್ಲಿ ಒಂದು ಗೊಂದಲ ಇದೆ. ಅಂದ್ರೆ ತುಂಬಾ ಮುಖ್ಯವಾದ ಪ್ರಶ್ನೆ ಅಂತ. ಯಾಕೆ ಅಂತಂದ್ರೆ ಕಟ್ಟಿದ ಹುತ್ತವಂ ಕರಿನಾಗ ಪ್ರವೇಶಿಸಿದಂತೆ ಅಂತ ಕನ್ನಡದಲ್ಲಿ ಒಂದು ಮಾತಿದೆ. ಇದು ಪಂಪನ ಒಂದು ವಿಕ್ರಮಾರ್ಕ ವಿಜಯ ಅನ್ನುವಂಥ ಗ್ರಂಥದಲ್ಲಿ ಆತ ಬರೀತಾನೆ. ಇರಲಿ, ಭಾಳ ಅದ್ಭುತವಾದ ಪ್ರಶ್ನೆ ನೋಡಿ. ಭೂಮಿಯಲ್ಲಿ ನೀರಿಲ್ಲದೆ ಇರತಕ್ಕಂಥ ಪ್ರದೇಶದಲ್ಲೂ ಕೂಡ ಹುತ್ತಗಳನ್ನು ಕಟ್ಟಲಿಕ್ಕೆ ಅವಕಾಶ ಇರ್ತದೆ. ಹುತ್ತವನ್ನು ಕಟ್ಟುವುದು ಗೆದ್ದಲಾದರೂ ಕೂಡ ಅಲ್ಲಿ ವಾಸ ಮಾಡೋದು ಹಾವು ಅನ್ನುವಂಥ ಮಾತಿದೆ. ವಿಶೇಷವಾಗಿ ಹುತ್ತದ ಒಳಗಡೆ ವಾಸ ಮಾಡ್ತಕ್ಕಂಥದ್ದು ಕೇವಲ 3 ಅಥವಾ 4 ಜಾತಿಯ ಹಾವುಗಳು ಮಾತ್ರ ಹುತ್ತದೊಳಗೆ ವಾಸ ಮಾಡ್ತವೆ. ಎಲ್ಲ ಹಾವುಗಳು ಹುತ್ತದಲ್ಲಿ ವಾಸ ಮಾಡಲ್ಲ. ನಾವೀಗ ರಸಲ್ ಸ್ವೈಪರ್ ಅದು ಇದು ಏನೇನೆಲ್ಲ ಹೇಳ್ತಾರಲ್ಲ ಹಾವುಗಳಿಗೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಹೇಳೋದಾದರೆ ಕೇರೆ ಹಾವು, ನಾಗರ ಹಾವು, ಮತ್ತೊಂದು ಎಸ್ ಆಕಾರದಲ್ಲಿ ತನ್ನನ್ನು ತಾನು ನಿಂತ್ಕೊಂಡು ಹೊಡಿತಕ್ಕಂಥದ್ದು ಒಂದು ಹಾವಿದೆ. ಹಾವಿನ ಹೆಸರು ನನಗೀಗ ನೆನಪಾಗ್ತಿಲ್ಲ. ಮತ್ತು ವಿಶೇಷವಾಗಿ ಬೆಟ್ಟ ಸರ್ಪ ಅಂತ ನಮ್ಮಲ್ಲಿ ಕರಿತೇವೆ. ಈ 4 ಹಾವುಗಳು ಮಾತ್ರವೇ ಹುತ್ತದಲ್ಲಿ ವಾಸ ಮಾಡ್ತವೆಯೇ ಹೊರತು ಬೇರೆ ಹಾವುಗಳು ಹುತ್ತದಲ್ಲಿ ವಾಸ ಮಾಡೋದಿಲ್ಲ. ಒಂದು ಇನ್ನೊಂದು ವಿಚಾರ ಏನಂತಂದರೆ, ಯಾವ ಹುತ್ತದಲ್ಲಿ ಗೆದ್ದಲು ಇದ್ದಾವೋ ಆ ಹುತ್ತದಲ್ಲಿ ಹಾವು ವಾಸ ಮಾಡೋದಿಲ್ಲ. ಇದನ್ನು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಯಾಕೆ ಅಂತಂದರೆ ಗೆದ್ದಲು ಮತ್ತು ಕಟ್ಟಿರುವೆಗಳು ಏನು ಮಾಡ್ತವೆ ಅಂದರೆ, ಎಂಥದ್ದೇ ಬಲಿಷ್ಠವಾದ ಹಾವೇ ಆದರೂ ಕೂಡ ಒಳಗೆ ಹೊಕ್ಕರೆ ಖಂಡಿತವಾಗಿ ಕೊಂದು ಹಾಕ್ತವೆ. ಎಂಥದ್ದೇ ದೊಡ್ಡ ಹಾವಾದರೂ ಇರುವೆಗಳ ಕೈಯಲ್ಲೋ ಗೆದ್ದಲ ಕೈಯಲ್ಲೋ ಸಿಕ್ಕಾಕ್ಕೊಂಡ್ರೆ ಖಂಡಿತ ಉಳಿಯಲ್ಲ. ಹಾಗಾಗಿ ಒಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ಹುತ್ತ ಸರ್ವತ್ರ ಎಲ್ಲ ಕಡೆಯಿಂದಲೂ ಗೋಪುರದ ಥರ ಬರ್ತದೆಯಲ್ಲ, ಅದು ಕ್ಲೋಸ್ ಇದ್ದರೆ ಅಲ್ಲಿ ಹಾವಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ತುದಿಯಲ್ಲಿ ಚೂಪಾಗಿರ್ತದೆಯಲ್ಲ ಗೋಪುರದ ಥರ. ಇದೇ ಥರದಲ್ಲಿ ಎಲ್ಲ ಕಡೆಯಲ್ಲಿ ಇದ್ದ ಪಕ್ಷದಲ್ಲಿ ಅಥವಾ ಕಟ್ಟುವ ಹಂತದಲ್ಲಿದ್ದ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಯಾವುದೇ ಹಾವುಗಳು ವಾಸ ಮಾಡೋದಿಲ್ಲ. ಯಾಕೆಂದ್ರೆ ಹಾವುಗಳಿಗೆ ಒಳಗಡೆ ಪ್ರವೇಶ ಮಾಡಲಿಕ್ಕಾಗಿರ್ತಕ್ಕಂಥ ಒಂದು ದ್ವಾರ ಅನ್ನೋದು ಬೇಕಾಗ್ತದೆ. ದ್ವಾರ ಅನ್ನೋದು ಯಾವಾಗ ನಿರ್ಮಾಣ ಆಗ್ತದೆ? ಗೆದ್ದಲುಗಳು ಆ ಹುತ್ತವನ್ನು ಬಿಟ್ಟು ಹೊರಟು ಹೋದ ನಂತರ ಅಥವಾ ನಾಶವಾದ ನಂತರದಲ್ಲಿ. ಗೆದ್ದಲಿಗೆ ಒಂದು ರಾಣಿ ಹುಳು ಅಂತ ಇರ್ತದೆ, ಅದು ಹುತ್ತದಿಂದ ಹೊರಟು ಹೋದರೆ ಮಾತ್ರವೇ ಹಾವುಗಳಿಗೆ ಬರಲಿಕ್ಕೆ ಪ್ರವೇಶಕ್ಕೆ ಅವಕಾಶ. ಹಾಗಾಗಿ 2 ವಿಚಾರ ನೆನ್ಪಿಟ್ಕೊಳ್ಳಿ. ಹುತ್ತವಿದ್ದಲ್ಲೆಲ್ಲ ಹಾವಿರೋದಿಲ್ಲ. ಹುತ್ತ ಬೆಳೀತಕ್ಕಂಥದ್ದು ಗೆದ್ದಲುಗಳ ಸ್ವಭಾವ. ಪ್ರಾಕೃತಿಕವಾಗಿ ಆಕಸ್ಮಿಕವಾಗಿಯೋ ಅಥವಾ ಪ್ರಕೃತಿಯಲ್ಲಿ ತನ್ನಿಂತಾನೇ ನಿರ್ಮಾಣವಾಗಿದ್ದ ಪಕ್ಷದಲ್ಲಿ ಮನುಷ್ಯ ತನ್ನ ನಿರ್ಮಾಣಕ್ಕೋಸ್ಕರ ಅಥವಾ ವಾಸಕ್ಕೋಸ್ಕರ ಒಂದು ಗೃಹ ನಿರ್ಮಾಣಕ್ಕೋಸ್ಕರ ತಗೊಂಡಂತಹ ನಿವೇಶನ ಸೈಟ್ನಲ್ಲಿ ಬೆಳೆದಿದ್ದರೆ ಮೊದಲನೇದಾಗಿ ನೀವು ಆ ಟೆನ್ಷನ್ ಮಾಡ್ಕೊಳ್ಳೋದನ್ನ ತಲೆಯಿಂದ ಹೊರಗೆ ಹಾಕಿ. ಮತ್ತು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಆ ಒಂದು ಜಾಗವನ್ನು ಚೆನ್ನಾಗಿ ಸ್ವಚ್ಛವಾಗಿ ಮೊದಲು ಸ್ವಚ್ಛ ಮಾಡಿಸಿ, ಕ್ಲೀನ್ ಮಾಡಿಸಿ. ಗಿಡ ಇತ್ಯಾದಿಗಳು ಪೊದೆಗಳು ಬೆಳೆದಿದ್ದರೆ ಸ್ವಚ್ಛ ಮಾಡಿಸ್ಕೊಳ್ಳಿ. ಆಮೇಲೆ ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ. ಮುಖ್ಯ ಆ ಹುತ್ತದ ಒಳಗೆ ಫುಲ್ಲು ನೀರು ತುಂಬಿಸ್ಬೇಕು. ಹುತ್ತದ ಒಳಗಡೆ ಏನು ಆ ಗುಡ್ಡಿ ಇದೆ ಅಂತ ಬಿಟ್ಟಿರ್ತದೆಯಲ್ಲ, ಓಪನ್ ಇರ್ತದೆಯಲ್ಲ, ಆ ಭಾಗದಲ್ಲಿ ನೀರನ್ನು ತುಂಬಿಸ್ಬೇಕು. ನೀರನ್ನು ತುಂಬಿಸಿ ಬಿಡಬೇಕು. ಆಕಸ್ಮಿಕವಾಗಿ ಅದರೊಳಗಡೆ ಸರ್ಪಾದಿಗಳು ಇದ್ದ ಪಕ್ಷದಲ್ಲಿ ಆ ಸರ್ಪಗಳು ನೀರು ತುಂಬಿದ ಆ ಕ್ಷಣದಲ್ಲಿ ಹೊರಗೆ ಬರ್ತವೆ.
ಆ ನಂತರ ಹೊರಗೆ ಬಂದ ನಂತರದಲ್ಲಿ ಆ ಒಂದು ಹುತ್ತವನ್ನು ಒಡೆದು ತೆಗೆದು ಸ್ವಚ್ಛ ಮಾಡಿಕೊಂಡು ಖಂಡಿತವಾಗಿ ಅಲ್ಲಿ ಮನೆ ಕಟ್ಟಿಸಬಹುದು. ಯಾವುದೇ ರೀತಿಯಾಗಿ ಅದನ್ನು ಅತಿರೇಕವಾಗಿ ತಗೊಳ್ಬೇಕಾದಂಥ ಅನಿವಾರ್ಯತೆ ಇಲ್ಲ. ಇನ್ನೊಂದು ಪ್ರತ್ಯೇಕ ಬೇರೆ ಜಾಗ ಇದ್ದ ಪಕ್ಷದಲ್ಲಿ ನಿಜವಾಗಿ ಅಲ್ಲಿ ನಾಗನ ಸನ್ನಿಧಾನ ಇದೆಯಾ ಅನ್ನೋದನ್ನು ಲಾಕ್ಷಣಿಕವಾಗಿ ನೋಡಬೇಕಾಗತ್ತೆ. ಲಾಕ್ಷಣಿಕವಾಗಿ ನೋಡೋದು ಅಂದರೆ ಏನು? ಆ ಭೂಮಿ ನಾಗನ ಭೂಮಿ ಆದರೆ ಆ ಭೂಮಿಗೆ ಒಂದು ಲಕ್ಷಣ ಅಂತಕ್ಕಂಥದ್ದಿರುತ್ತೆ. ಆ ಭೂಮಿ ಆ ಶಾಸ್ತ್ರ ವಾಸ್ತುವಿನ ಲಕ್ಷಣ ಇತ್ಯಾದಿಗಳು ಗೊತ್ತಿರ್ತಕ್ಕಂಥವ್ರನ್ನು ಕರ್ಕೊಂಡು ಹೋದರೆ ನೋಡಿದರೆ ಅವರು ಅಂದಾಜಾಗುತ್ತದೆ ಇಲ್ಲಿ ಇದು ನಾಗನ ಸ್ಥಾನ ಹೌದೋ ಅಲ್ವೋ, ನಾಗನ ನಡೆ ಇರ್ತಕ್ಕಂಥ ಜಾಗ ಹೌದೋ ಅಲ್ವೋ ಅನ್ನೋದು ಗೊತ್ತಾಗತ್ತೆ. ನಾಗನ ನಡೆ ಅಂತಕ್ಕಂಥದ್ದು ಇದ್ದರೆ ಆಗ ಏನು ಮಾಡಬೇಕು ಅಂದರೆ ಯೋಗ್ಯವಾಗಿರ್ತಕ್ಕಂಥ ಶಾಂತಿ ಪ್ರಕ್ರಿಯೆಗಳಿರ್ತವೆ. ಆ ಶಾಂತಿ ಪ್ರಕ್ರಿಯೆಗಳನ್ನೆಲ್ಲ ಆಚರಣೆ ಮಾಡಿ ಒಂದು ಪ್ರತ್ಯೇಕ ನೆಲೆ ಅಂತಕ್ಕಂಥದ್ದನ್ನು ಕೊಟ್ಟು ನಿಮ್ಮ ಭೂಮಿಯಲ್ಲಿ ಅಥವಾ ಆ ಸೈಟ್ನಲ್ಲಿ ಏನು ಹುತ್ತ ಬೆಳೆದಿದೆ ಅದನ್ನು ಒಡೆದು ತೆಗೆದು ಖಂಡಿತವಾಗಿ ಮನೆಯನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ಇದನ್ನು ನೆನಪಿಟ್ಕೊಳ್ಬೇಕು. ನಾಗನ ಸನ್ನಿಧಾನ ಅಥವಾ ವಾಸಸ್ಥಾನವಾಗಿದ್ದ ಪಕ್ಷದಲ್ಲಿ ಪ್ರತ್ಯೇಕ ಇನ್ನೊಂದು ಜಾಗವನ್ನು ಕಲ್ಪಿಸಬೇಕಾಗ್ತದೆ. ಅದಿಲ್ಲ ಅಂತಂದರೆ ಟೆನ್ಷನ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಹುತ್ತ ಇದ್ದಲ್ಲೆಲ್ಲ ಹಾವಿರುತ್ತೆ ಅಂತಲ್ಲ, ಅಥವಾ ಹುತ್ತನೆಲ್ಲ ಒಡೆದು ಕೂಡಲೇ ನಾಗದೋಷ ಬರುತ್ತೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಸರ್ಪ ಆಶ್ರಿತ ಅತ್ಯಂತ ಸ್ಪಷ್ಟವಾಗಿ ನಾಗಸಪರ್ಯಾ ವಿಧಿ ಅನ್ನುವಂಥ ಗ್ರಂಥದಲ್ಲಿ ಹೇಳಿದೆ. ಸರ್ಪ ಆಶ್ರಿತ ಗುಹಾ ಗೋಪುರ ವಲ್ಮೀಕ ನದಿ ನದ ತಟಾಕ ವೃಕ್ಷಾದಿ ಛೇದನ ಅನ್ನೋ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ. ಸರ್ಪವು ಆಶ್ರಿತವಾಗಿರುವ ಪುಣ್ಯತಮ ವೃಕ್ಷ ಮರ, ತಟಾಕ ಕೆರೆಗಳು, ವಲ್ಮೀಕ ಅಂತಂದರೆ ಹುತ್ತ, ನದಿ ನದ ತಟಾಕ ನದಿ ಅಥವಾ ನದ, ಕೆಲವು ನೀರು ಹರಿಯುವಂಥದ್ದು ನದಿ ಅಂತ ಏನಿರುತ್ತೆ ಅದನ್ನು ಗಂಡು ಹೆಸರಿನಿಂದ ಕರೀತಕ್ಕಂಥದ್ದನ್ನು ನದ ಅಂತ ಕರೀತಾರೆ. ಸ್ತ್ರೀಲಿಂಗ ಪೂರ್ವವಾಗಿರ್ತಕ್ಕಂಥ ಹೆಸರನ್ನು ನದಿ ಅಂತ ಕರೀತಾರೆ. ಇದು ಸರ್ಪ ಆಶ್ರಿತವಾಗಿದ್ದ ಪಕ್ಷದಲ್ಲಿ ಮಾತ್ರವೇ ಅದನ್ನು ಒಡೆದರೆ ದೋಷಕಾರಿ ಅಂತ ಉಂಟು. ಅದಕ್ಕೆ ಹೇಳಿದ್ನಲ್ಲ, ಬೇರೆ ಕಡೆ ಸ್ಥಾನ ಕೊಟ್ಟು ನಾವು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಯಾವುದೂ ದೋಷವಿಲ್ಲ. ಸರ್ಪ ಆಶ್ರಿತವಿಲ್ಲ, ಕೇವಲ ಹುತ್ತ ಬೆಳೆದಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಗಾಬರಿಯಾಗಿ ಅದನ್ನು ಮಾರಾಟ ಮಾಡಿ ಇನ್ನೇನೋ ಒಂದು ಮಾಡಿ ಒದ್ದಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಕೆಲವರು ಗುರುಗಳೇ ಹುತ್ತವನ್ನ ಹಾಗೆಲ್ಲ ಹೊಡೆದಾಕ್ಬಾರ್ದು, ಅಥವಾ ಏನ್ ಮಾಡ್ಬೋದು ಅಂದ್ರೆ ಹಾಲನ್ನ ಹಾಕಿ ಅದನ್ನ ಕರಗಿಸೋ ಅಂತ ಒಂದು ಪದ್ಧತಿ ಇದೆ. ಹೌದು, ಎಷ್ಟು ಹಾಲು ಅಂತ ತರ್ತಾರಪ್ಪ, ತಂದು ಹಾಕ್ತಾರೆ ಗುರುಗಳೇ. ಅದು ಸುಮ್ಮನೆ ಅದು ನ್ಯಾಷನಲ್ ವೇಸ್ಟ್. ಪ್ರಾಮಾಣಿಕವಾಗಿ ಹೇಳ್ತೇನೆ, ಒಂದು ಜೀವ ಅಲ್ಲಿ ವಾಸವಾಗಿದೆ ಅಂತ ಹೇಳಾದ್ರೆ ಅದನ್ನು ಒಡೆಯೋದು ತಪ್ಪು. ಸ್ವಲ್ಪ ಕಾಲವನ್ನು ಕಾಯಬೇಕು, ಆ ಜೀವ ಅಲ್ಲಿಂದ ಹೊರಟು ಹೋಗುವಷ್ಟು ಸಮಯವನ್ನು ಕೊಡಬೇಕು. ಅದಕ್ಕೋಸ್ಕರವಾಗಿ ನೀರನ್ನು ತುಂಬಬೇಕು ಅಂತ ನಾನು ಹೇಳಿದ್ದು. ನೀರನ್ನು ಮೊದಲು ತುಂಬಿ ಅಲ್ಲಿರ್ತಕ್ಕಂಥ ಜೀವಗಳನ್ನು ದೂರ ಸಾಗಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡು ಆನಂತರ ಆ ಮಣ್ಣು, ಹುತ್ತ ಇರ್ತಕ್ಕಂಥ ಮಣ್ಣಿಗೂ ಪಕ್ಕದ ಮಣ್ಣಿಗೂ ಸ್ವಲ್ಪ ನೀರು ಹಾಕಿ ಹೀಗೆ ನೋಡಿದರೆ ಅದರ ವ್ಯತ್ಯಾಸ, ಗುಣಲಕ್ಷಣಗಳ ವ್ಯತ್ಯಾಸ ಗೊತ್ತಾಗುತ್ತೆ. ಸಹಜವಾಗಿ ಹುತ್ತ ಇರುವ ಜಾಗದ ಮಣ್ಣು, ಆ ಮಣ್ಣೇನಾಗ್ತದೆ ಕ್ರಮೇಣ ಕೆಳಗಡೆ ಗುಂಡಿ ಹೊಡೆದ್ಬಿಟ್ಟಿರ್ತವೆ. ಅವು ಹುತ್ತ ತನ್ನಿಂತಾನೆ ಹುಟ್ಕೊಳ್ಳೋದಿಲ್ಲ, ಒಳಗಡೆಗೆ ಅವು ಕೊಳವೆ ಇದ್ರ ಥರ ಪೈಪ್ಲೈನ್ ಥರದಲ್ಲಿ ಒಳಗಡೆ ಜಾಗ ಮಾಡಿಕೊಂಡು ಆ ಮಣ್ಣನ್ನು ತಿಂದು ಆ ಮಣ್ಣನ್ನು ವಿಸರ್ಜನೆ ಮಾಡಿ ಮೇಲ್ಗಡೆ ಕಟ್ಕೊಂಡು ಬಂದಿರ್ತವೆ. ಹಾಗಾಗಿ ಒಳಗಡೆ ಟೊಳ್ಳಿರ್ತದೆ ಅದು ನೆಲದ ಒಳಗೆ. ಅದು ಅಪಾಯಕಾರಿ. ಯಾಕೆ ಅಂತಂದರೆ ಭೂಮಿ ಮೇಲ್ಮಟ್ಟದಲ್ಲಿ ಗಟ್ಟಿಯಾಗಿ ಕಂಡರೂ ಕೂಡ ಒಳಗಡೆ ಟೊಳ್ಳಿರ್ತದೆ, ಕುಸಿಯೋ ಸಾಧ್ಯತೆ ಇರುತ್ತೆ ಭೂಮಿ. ಶಾಸ್ತ್ರಕಾರರು ಇದನ್ನೆಲ್ಲ ಯೋಚನೆ ಮಾಡಿರ್ತಾರೆ. ಮುಂದೆ ನಾಳೆ ದಿವಸ ಎಲ್ಲೆಲ್ಲಿ ಕೊರೆದಿದೆ ಗೊತ್ತಿಲ್ಲ, ಒಳಗಡೆ ಎಲ್ಲಿ ಟೊಳ್ಳಿದೆ, ಎಲ್ಲಿ ಆಳ ಇದೆ ಗೊತ್ತಿಲ್ಲ. ನಾಳೆ ನೀನು ಮನೆ ನಿರ್ಮಾಣ ಮಾಡಿದೆ, ಎಲ್ಲ ನಿರ್ಮಾಣ ಆಯಿತು, ಎಲ್ಲೋ ಕುಸಿದೋಯ್ತು, ಏನಾದರೂ ಅನಾಹುತ ಆಯಿತು ಅಂದರೆ ಏನು ಗತಿ? ಆ ಕಾರಣಕ್ಕಾಗಿ ಇದ್ರ ಹಿಂದಿರ್ತಕ್ಕಂಥದ್ದು ಸೈನ್ಸು. ಭೂಗರ್ಭ ಅಂತಕ್ಕಂಥದ್ದು ಟೊಳ್ಳಾಗಿರ್ತದೆಯಪ್ಪ. ಗೆದ್ದಲು ಹಿಡಿದಿರ್ತಕ್ಕಂಥ ಭೂಮಿ ಟೊಳ್ಳಾಗಿರ್ತದೆ. ಮರ ಇತ್ಯಾದಿಗಳಿಗೆಲ್ಲ ಗೆದ್ದು ಹಿಡಿದ್ರೆ ಏನಾಗ್ತದೆ? ಹಾಳಾಗ್ತದೆ. ಹಾಗಾಗಿ ಭೂಮಿಯ ಒಳಗಡೆ ಆ ಗಟ್ಟಿತನ ಅಂತಕ್ಕಂಥದ್ದು ಇರೋದಿಲ್ಲ. ಟೊಳ್ಳಾದರೆ ನಾಳೆ ಅಪಾಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಸಂಪೂರ್ಣವಾಗಿ ತೆಗೆಯೋದಕ್ಕೆ ಅವಕಾಶ ಉಂಟು. ಅದರ ಬಗ್ಗೆ ಆತಂಕ ಪಡೋದು ಬೇಡ. ಸರಿಯಾದ ವಿಧಾನವನ್ನು ಅನುಸರಣೆ ಮಾಡಬೇಕಷ್ಟೆ. ಚಂಡಿಕಾಂಬಾ ದೇವಿಯ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ರಿ. ಬಹಳ ಅಪರೂಪದ ಸನ್ನಿಧಾನ, ನಾವು ಕೇಳೇ ಇರ್ಲಿಲ್ಲ. ಅಂದ್ರೆ ಈ ಭಾಗದವ್ರಿಗೆ ಅಷ್ಟು ಗೊತ್ತಿಲ್ಲದಂತಹ ಹೆಸರು. ದೋಷ ಪರಿಹಾರದ ಬಗ್ಗೆ ತಿಳಿಸ್ಕೊಡಿ. ಸನ್ನಿಧಾನಕ್ಕೆ ಹೋದ್ರೆ ಏನು ದೋಷ ಪರಿಹಾರ ಮಾಡ್ಕೋಬಹುದು? ಇಲ್ಲಿ ಪ್ರಧಾನವಾಗಿ ಚಂಡಿಕಾಂಬಾ ದೇವಿಯ ಉಪಾಸನೆಯಿಂದ 3 ರೀತಿಯಾಗಿರ್ತಕ್ಕಂಥ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ.
ಮೊದಲನೇದೇನಪ್ಪ ಅಂತಂದರೆ ವಾಹನ ಸಂಬಂಧವಾಗಿ ಅನೇಕರು ವಾಹನಗಳನ್ನು ತೊಗೊಂಡಿರ್ತಾರೆ. ಸುಮ್ಮನೆ ಈಗ ಟೂ ವೀಲರಲ್ಲಿ ತೊಗೊಂಡಿರ್ತಾರೆ, ಕಾರಣವೇ ಇಲ್ಲದೆ ಎಲ್ಲೋ ಬಿದ್ದೋಗ್ಬಿಡ್ತಾರೆ. ಏನು ಕಾರಣ ಇರಲ್ಲ, ಆರಾಮಾಗಿ ತೊಗೊಂಡೋಗ್ತಾ ಇದ್ದಾರೆ, ಇದ್ದಕ್ಕಿದ್ದಂಗೆ ಗಾಡಿ ಮುಗಿಸ್ಕೊಂಡ್ಬಿಡುತ್ತೆ, ಕಾರಣವೇ ಇಲ್ಲ. ಹೀಗಾಗಿ ಅನೇಕ ಅನಾಹುತಗಳು, ಜೀವಹಾನಿಗಳು ಕೂಡ ಆಗಿರತಕ್ಕಂಥದ್ದನ್ನು ನಾವು ಕೇಳ್ತೇವೆ. ಜೊತೆಯಲ್ಲಿ ಕೃಷಿ ಮೊದಲಾದಂಥ ಚಟುವಟಿಕೆಗಳಿಗೆ ಉಪಯೋಗಿಸ್ತಕ್ಕಂತಹ ಪ್ರಾಣಿಗಳನ್ನು, ವಿಶೇಷವಾಗಿ ರೈತಾಪಿ ಜನರು ಎತ್ತು ಇತ್ಯಾದಿಗಳನ್ನು ಖರೀದಿ ಮಾಡಿರ್ತಾರೆ. ಅವುಗಳಿಂದ ಏನೋ ಒಂದು ಥರ ತೊಂದರೆ, ಅವಕ್ಕೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಕೂಡ ತೊಂದರೆಗಳು, ಮೈಗಳತನ ಮಾಡ್ತಕ್ಕಂಥ ಎತ್ತುಗಳನ್ನು ಕೂಡ ನಾವು ನೋಡಿದ್ದೇವೆ. ಹಾಗೂ ಒಂಥರ ವಿಪರೀತವಾದಂಥ ಸ್ವಭಾವಗಳಿರುತ್ತೆ. ಇನ್ನು ಯಾರ್ದೋ ಮನೆಯಲ್ಲಿ ಜಾನುವಾರುಗಳನ್ನು ಸಾಕ್ಕೊಂಡಿರ್ತಾರೆ, ಅವು ಹೋಗಿ ಇನ್ಯಾರ್ದೋ ಮನೆಯ ಜಮೀನಿನಲ್ಲಿ ಮೇಯುವಂಥದ್ದು, ಬೇಲಿಯನ್ನು ಹಾರಿ ಹೋಗ್ತವೆ ಇತ್ಯಾದಿಗಳೆಲ್ಲ ಅನೇಕ ರೀತಿಯಲ್ಲಿ ಆ ಪ್ರಾಣಿಗಳ ನಿಯಂತ್ರಣ ಅನ್ನೋದು ಕಷ್ಟವಾಗಿಬಿಟ್ಟಿರುತ್ತೆ. ಅಂತಹ ಪ್ರಾಣಿಗಳ ನಿಯಂತ್ರಣಕ್ಕೆ ಕೂಡ ಆ ಚಂಡಿಕಾಂಬಾ ದೇವಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ಕಂಬಳಿಯ ದಾರವನ್ನು ತಗೊಂಡು ಹೋಗಿ ಆ ಚಂಡಿಕಾಂಬಾ ದೇವಿಯ ಪಾದದಲ್ಲಿ ಅದನ್ನು ಇಟ್ಟು ಅದಕ್ಕೆ ಪೂಜಿಸಿ ಅಭಿಮಂತ್ರಿಸಿ ತಂದು ಕಟ್ಟಿದರೆ ಆ ಪ್ರಾಣಿಗಳಲ್ಲಿ ಇರ್ತಕ್ಕಂಥ ಅತಿಚಾಂಚಲ್ಯ ಅಂತಕ್ಕಂಥ ದೋಷ ಪರಿಹಾರವಾಗ್ತದೆ. ಇದನ್ನು ಕಟ್ಟುವುದರಿಂದ ಆ ಪ್ರಾಣಿಗಳಲ್ಲಿ ಒಂದು ರೀತಿಯ ಒಂದು ಗಾಂಭೀರ್ಯ ಅಂತಕ್ಕಂಥದ್ದು ಬರ್ತದೆ. ಇದು ಒಂದಾಯ್ತಲ್ಲ. ಇನ್ನು ಅನೇಕರು ಈ ಲಾರಿ ಅಥವಾ ಕಾರು, ಟ್ಯಾಕ್ಸಿ ಇತ್ಯಾದಿಗಳನ್ನು ಇಟ್ಕೊಂಡು ಜೀವನೋಪಾಯವನ್ನು ನಡೆಸ್ತಾ ಇರ್ತಾರೆ. ಎಷ್ಟು ಕಷ್ಟಪಟ್ಟರು, ಎಷ್ಟೇ ತಾವು ಅದರಲ್ಲಿ ತಗ್ಗಿ ಬಗ್ಗಿ ಮಾಡಿಕೊಡ್ತೇನೆ ಅಂದರೂ ಕೂಡ ಎಷ್ಟೋ ಸಂದರ್ಭ ಸಂಪಾದನೆಯೇ ಆಗೋದಿಲ್ಲ, ದುಡಿಮೆಗೆ ಅವಕಾಶವೇ ಬರೋದಿಲ್ಲ. ಎಲ್ಲಿ ತೊಗೊಂಡು ಹೋಗಿ ಏನು ಮಾಡಿಸ್ಕೊಂಡ್ಬಂದ್ರೂ, ಎಲ್ಲಿ ಯಾರ ಹತ್ರನೋ ಜ್ಯೋತಿಷ್ಯ ಕೇಳದೆ ಆ ಪೂಜೆ ಮಾಡಿಸ್ದೆ ಈ ಪೂಜೆ ಮಾಡಿಸ್ದೆ, ನನ್ನ ಗಾಡಿ ಓಡ್ತಿಲ್ಲ, ನನ್ನ ಗಾಡಿಗೆ ಬಾಡಿಗೆ ಸಿಗ್ತಿಲ್ಲ, ಬರೀ ಇದೇ ಚಿಂತೆಯಲ್ಲಿ ಅನೇಕರನ್ನು ನನ್ನಲ್ಲಿ ಬಂದು ಕೇಳಿದ್ದನ್ನು ನೋಡಿದ್ದೇನೆ. ಅಂಥವರೆಲ್ಲರಿಗೂ ಕೂಡ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಮೊದಲು ನಿಮ್ಮ ವಾಹನವನ್ನು ಅಲ್ಲಿಗೆ ತಗೊಂಡು ಹೋಗಿ. ಯಾಕೆಂದರೆ ಇದಕ್ಕೆ ಕಾರಣ ದೃಷ್ಟಿ ದೋಷ ಅಂತಕ್ಕಂಥದ್ದು. ಕೆಲವರ ಕಣ್ಣಿನಲ್ಲಿ ಆ ದೋಷ ಅಂತಕ್ಕಂಥದ್ದು ವಿಪರೀತವಾಗಿರುತ್ತೆ. ಅವರು ಸುಮ್ಮನೆ ಕಣ್ಣು ಹಾಕಿ ಸುಮ್ಮನೆ ಹೀಗೆ ನೋಡಿದರೆ ಸಾಕು, ವಾಹನಗಳಿಗೆ ಏನೋ ಒಂದು ಜಖಮ್ ಆಗ್ತಕ್ಕಂಥದ್ದು, ಡೆಂಟ್ ಆಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ರೀತಿಯ ಕೊರತೆ ಅಥವಾ ತೊಂದರೆ ಅಂತಕ್ಕಂಥದ್ದು ಬರಬಹುದು. ಇದು ಒಂದು ಪರಿಹಾರ. ಇನ್ನೊಂದು ಪರಿಹಾರ, ಅದು ವಾರಾಹಿ ಮೂಲದಿಂದ ಬಂದಿರತಕ್ಕಂಥ ಚಂಡಿಕಾಂಬಾ ದೇವಿ. ಯಾರದ್ದಾದರೂ ಭೂಮಿಯಲ್ಲಿ ವಿಶೇಷವಾಗಿ ಯಾವುದಾದ್ರೂ ಒಂದು ನೆಗೆಟಿವ್ ವೈಬ್ಸ್ ತುಂಬ ಜಾಸ್ತಿ ಇದ್ದ ಪಕ್ಷದಲ್ಲಿ ಭೂಮಿಯಲ್ಲಿ ಏನೋ ಒಳಗಡೆ ಹೋದ ಕೂಡಲೇ ಅದೊಂದು ಅನುಭವ ಬರುತ್ತೆ. ನಾನು ತುಂಬ ಆಸೆಪಟ್ಟು ಒಂದು 3 ಎಕರೆ ತೋಟ ತಗೊಂಡೆ ಸ್ವಾಮಿ, ನಂಗೆ ಹೋಗೋಕ್ಕೆ ಮನಸ್ಸು ಬರಲ್ಲ. ನಾನು 5 ಎಕರೆ ಜಮೀನು ತಗೊಂಡೆ ಸ್ವಾಮಿ, ಕೃಷಿ ಮಾಡ್ಸೋಕ್ಕೆ ಮನಸ್ಸು ಬರಲ್ಲ. ಜಮೀನಿಗೆ ಹೋದ್ರೆ ಸಾಕು ವಾಪಸ್ ಬಂದುಬಿಡೋಣ ಅನಿಸುತ್ತೆ, ಕೆಲಸ ಮಾಡಿಸೋಕ್ಕೆ ಮನಸ್ಸು ಬರಲ್ಲ ಇತ್ಯಾದಿಗಳನ್ನು ಹೇಳ್ತಕ್ಕಂಥವ್ರನ್ನು ಕೂಡ ನಾವು ನೋಡಿದ್ದೇವೆ. ಅಂಥವ್ರು ಏನು ಮಾಡಬೇಕು ಅಂತಂದರೆ, ಇದು ವಾರಾಹಿ ಅನ್ನುವಂತಹ ನದಿಯ ಉಗಮ ಸ್ಥಾನದಲ್ಲಿದ್ದಂತಹ ಚಂಡಿಕಾಂಬಾ ದೇವಿ. ಹಾಗಾಗಿ ನೆನಪಿಟ್ಕೋಬೇಕು, ಭೂ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳ ನಿವೃತ್ತಿಗೋಸ್ಕರವಾಗಿ ಏನು ಮಾಡಬೇಕು ಅಂದರೆ, ನಿಮ್ಮ ಭೂಮಿಯ 8 ಭಾಗದ ಕಲ್ಲುಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು. ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಮತ್ತು ಆಗ್ನೇಯ, ನೈಋತ್ಯ, ವಾಯವ್ಯ, ಈಶಾನ್ಯ, ಈ 8 ಭಾಗಗಳಿಂದಲೂ ಪ್ರತ್ಯೇಕ ಕಲ್ಲುಗಳನ್ನು ತಗೋಬೇಕು. ಆ ಯಾವ ದಿಕ್ಕಿನ ಕಲ್ಲನ್ನು ನೀವು ತಗೊಂಡಿದ್ದೀರಿ ಅನ್ನೋದು ಗುರುತು ಹೇಗಿರ್ತದೆ, ಒಂದು ಚೀಟಿಯಲ್ಲಿ ಆ ದಿಕ್ಕಿನ ಹೆಸರನ್ನು ಬರೆದು ಅದು ಪ್ರತ್ಯೇಕವಾಗಿ ಬೇರೆ ಬೇರೆ ಒಂದು ಪ್ಯಾಕ್ ಮಾಡ್ಕೋಬೇಕು. ಅದನ್ನು ಕವರ್ನಲ್ಲೋ ಪೇಪರ್ನಲ್ಲೋ ಕಟ್ಕೋಬೇಕು. ಅದನ್ನು ಸರಿಯಾಗಿ ಬರ್ಕೊಂಡಿರ್ಬೇಕು, ಯಾವ ದಿಕ್ಕಿಂದ ಯಾವ ಕಲ್ಲು ಅಂತ ಗೊತ್ತಾಗೋ ಹಾಗಿರಬೇಕು. ಆ ಕಲ್ಲನ್ನು ಅಲ್ಲಿ ತಗೊಂಡು ಹೋಗಿ ಒಂದು ಅಮಾವಾಸ್ಯೆಯಲ್ಲಿ ವಿಶೇಷ ಅಲ್ಲಿ ಒಂದು ಸಾನ್ನಿಧ್ಯದ ಒಂದು ಚೈತನ್ಯದ ಅನುಗ್ರಹ ಆಗುವಂಥದ್ದು ವಿಶೇಷ. ಹಾಗಾಗಿ ಅಮಾವಾಸ್ಯೆಯ ದಿವಸ ನೀವೇನು ಮಾಡಬೇಕು ಅಂತಂದರೆ, ಆ ಕಲ್ಲುಗಳನ್ನು ತಗೊಂಡು ಹೋಗಬೇಕು. ಹೋಗಿ ಅದಕ್ಕೆ ಪ್ರಸಾದ ತೀರ್ಥಾದಿಗಳನ್ನು ಹಾಕಿಸ್ಕೊಂಡು ಬಂದು ನಿಮ್ಮ ಭೂಮಿಯ ಆಯಾಯ ದಿಕ್ಕಿನಲ್ಲಿಯೇ, ಯಾವ್ಯಾವ ದಿಕ್ಕಿನಿಂದ ತಗೊಂಡೋಗಿದ್ದೀರಲ್ಲ ಆಯಾಯ ದಿಕ್ಕಿನಲ್ಲಿ ಸುಮಾರು 18 ಅಂಗುಲ ಅಂದರೆ 1.5 ಅಡಿಯಷ್ಟು ಆಳದಲ್ಲಿ ಗುಂಡಿಯನ್ನು ತೆಗೆದು ಅದರಲ್ಲಿ ಆ ಒಂದು ಕಲ್ಲುಗಳನ್ನು ಹಾಕಿ ಪ್ರಸಾದ ತೀರ್ಥ ಕುಂಕುಮಾದಿಗಳನ್ನು ಹಾಕಿ ಮುಚ್ಚಬೇಕು. ಈ ರೀತಿಯಾಗಿ 8 ದಿಕ್ಕಿನಲ್ಲೂ ಅಂತ್ಯಭಾಗದಲ್ಲಿ, ಅಂದರೆ ಇದು ನಿಮ್ಮ ಜಮೀನು ಅಂತ ಹೇಳಿದ್ರೆ ಈ ತುದಿ ಭಾಗ, ಹೀಗೆ ತುದಿ ಭಾಗದಲ್ಲಿ 8 ಭಾಗದಲ್ಲೂ ನಿಮ್ಮ ಜಮೀನಿನ ಅಂತ್ಯಭಾಗ ಗಡಿಯಲ್ಲಿ ಆ ಒಂದು 1.5 ಅಡಿ ಆಳದಲ್ಲಿ ಅದನ್ನು ಸ್ಥಾಪನೆ ಮಾಡಬೇಕು. ಇದರಿಂದಾಗಿ ಭೂಮಿಯಲ್ಲಿರಬಹುದಾಗಿರ್ತಕ್ಕಂಥ ನೆಗೆಟಿವ್ ಶಕ್ತಿ ಅಂತಕ್ಕಂಥದ್ದು ದೂರವಾಗ್ತದೆ ಮತ್ತು ಆ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ಇತ್ಯಾದಿಗಳನ್ನು ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಪ್ರಯತ್ನ ಮಾಡಿ. ಗುರುಗಳೇ, ನನಗೆ ಯಾವಾಗೂ ಅನ್ಸೋದು ಏನಪ್ಪ ಅಂತ ಹೇಳಿದ್ರೆ, ಪ್ರತಿದಿನ
ಒಂದೊಂದು ಸುಕ್ಷೇತ್ರದ ಬಗ್ಗೆ ಮಾಹಿತಿಯನ್ನು ನೀವು ಹುಡುಕಾಡಿ ಜಾಲಾಡಿ ಮತ್ತು ಸರಿಯಾದ ಇತಿಹಾಸವನ್ನು ತಿಳಿಸುವಂಥದ್ದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ತರ್ತೀರಾ. ಆದರೆ ಎಲ್ಲರಿಗೂ ಹೋಗಬೇಕು ಅನ್ನೋ ಆಸೆ ಆಗತ್ತೆ. ನಾವಾಗಿ ನಾವು ಹೋಗಬೇಕು ಅಂದ್ಕೊಂಡ್ರೆ ಅದು ಆಗದು. ಅವರಾಗಿ ಅವರೇ ಕರೆಸಿಕೊಳ್ಳಬೇಕು ಅನ್ನೋದು ನನ್ನ ಭಾವ. ಇನ್ನು ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಸಮಾಧಾನದ ದಿನ. ಕಾರಣ ಏನು ಅಂತಂದರೆ ಚಂದ್ರ ಇರತಕ್ಕಂಥ ಸ್ಥಿತಿ ಬದಲಾವಣೆಯಾಗಿದೆ. ಜೊತೆಯಲ್ಲಿ ರಾಹು, ಹಿಂದೆ ನೀವು ಮಾಡಿರ್ತಕ್ಕಂತಹ ಸತ್ಕಾರ್ಯಗಳ ಫಲವನ್ನು ನೀವು ನೋಡಬಹುದಾಗಿರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಸಮಾಧಾನವೂ ಸಹ ಕಾಣಿಸುತ್ತೆ. ಕುಟುಂಬ ಶನಿ ಆಗಿರೋದ್ರಿಂದ ಸ್ವಲ್ಪ ಕೆಲವರ ಮೇಲೆ ಕಿರ್ಚಾಡಬೇಕು ಅಂತಲೂ ಅನ್ನಿಸಬಹುದು. ಯಾಕೆಂದರೆ ಚಂದ್ರನಿಂದ ವಾಕ್ಸ್ಥಾನದಲ್ಲಿರ್ತಕ್ಕಂತಹ ಶನೈಶ್ಚರ ನಿಮ್ಮ ರಾಶಿಗೆ ಪೂರ್ಣ ಮಿತ್ರನೂ ಅಲ್ಲ, ಪೂರ್ಣ ಶತ್ರುನೇ ಹೌದು. ಆದರೂ ಅಷ್ಟಮ ಭಾವದಲ್ಲಿರೋದರಿಂದ ಧನಸ್ಥಾನ ಅಥವಾ ವಾಕ್ಸ್ಥಾನಕ್ಕೆ ಶನಿಯ ದೃಷ್ಟಿ, ಇಲ್ಲಿ ರಾಶಿಗೆ ವಾಕ್ಸ್ಥಾನಕ್ಕೆ ದೃಷ್ಟಿ, ಅಲ್ಲಿ ಚಂದ್ರನಿಗೆ ವಾಕ್ಸ್ಥಾನದಲ್ಲಿರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮಾತು ಇವತ್ತು ಜಾಸ್ತಿ ಆಡಬೇಕಾಗಿ ಬರಬಹುದು. ಕೆಲವರಿಗೆ ಸ್ವಲ್ಪ ಬೈಬೇಕಾಗಿ ಕೂಡ ಬರಬಹುದು. ಯೋಚನೆ ಮಾಡಿ ಮಾತಾಡಿ. ಎಲ್ಲರೂ ನಿಮ್ಮ ಬೈಗಳನ್ನು ಕೇಳೋರಾಗಿರ್ತಾರೆ ಅಂತ ಹೇಳೋಕೆ ಆಗಲ್ಲ. ನೀವೆಷ್ಟೇ ಸರಿ ಇರಬಹುದು, ಪ್ರಪಂಚ ಎಷ್ಟೇ ನಿಮ್ಮನ್ನು ಗೌರವಿಸಬಹುದು, ಆದರೂ ಕೂಡ ಎಷ್ಟೋ ಸಂದರ್ಭ ನಿಮ್ಮಿಂದಲೂ ತಪ್ಪುಗಳಾಗಬಹುದು. ಹಾಗಾಗಿ ಮಾತಾಡ್ಲಿಕ್ಕೆ ಬರ್ತದೆ ಅಂತಲೋ, ಅಥವಾ ನನ್ನ ಮಾತನ್ನು ಯಾರೋ ಕೇಳ್ತಾರೆ ಅಂತಲೋ, ಅಥವಾ ನಾನು ಹೇಳಿದರೆ ಎಲ್ಲರೂ ಒಪ್ಕೊಳ್ತಾರೆ ಅಂತಲೋ ಇತ್ಯಾದಿ ಯೋಚನೆಗಳನ್ನು ಎಲ್ಲ ಸಂದರ್ಭದಲ್ಲಿ ಇಟ್ಕೊಳ್ಬಾರ್ದು. ಸ್ವಲ್ಪ ಯೋಚನೆ ಮಾಡಬೇಕಾಗಿ ಬರುತ್ತೆ. ಕೆಲವು ಸಂದರ್ಭ ಬೇಡದೇ ಇದ್ದವರಿಗೆ ಆ ಉಪದೇಶಗಳನ್ನು ಕೇಳೋ ಅಪೇಕ್ಷೆ ಕೂಡ ಇರೋದಿಲ್ಲ. ಅಂಥವ್ರ ಮುಂದೆಲ್ಲ ಉಪದೇಶ ಮಾಡಲಿಕ್ಕೆ ಹೋಗಬೇಡಿ, ಉಪೇಕ್ಷೆ ಮಾಡ್ತಾ ಬನ್ನಿ. ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಬಹಳ ಒಂದು ಹೊಸ ರೀತಿಯ ಲಾಭಾಂಶವನ್ನು ನೋಡುವ ಅವಕಾಶ. ಷಷ್ಠ ರಾಶಿಯಲ್ಲಿ ಲಾಭಾಧಿಪತಿ ಬಂದು ಕೂತಿರ್ತಕ್ಕಂಥದ್ದು. ಆರಂಭದಲ್ಲೇ ಹೇಳ್ಬಿಡ್ತೀನಿ, ಇವತ್ತು ಗಣಪತಿಯನ್ನು ನೀವು ಉಪಾಸನೆ ಮಾಡ್ಕೊಳ್ಬೇಕಾಗಿ ಬರುತ್ತೆ. ಕಾರಣ ಏನು ಅಂತಂದರೆ ಹೊಸ ರೀತಿಯ ಶತ್ರು ಹುಟ್ಕೊಂಡಿದ್ದಾನೆ, ಅಥವಾ ಮಾನಸಿಕವಾಗಿ ನಿಮಗೆ ಹಿಂಸೆ ಕೊಡೋದಕ್ಕೋಸ್ಕರವಾಗಿಯೇ ಕೆಲವರು ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬರ್ಬೋದು ಇವತ್ತು. ಹಾಗಾಗಿ ಹೆಚ್ಚು ಎಚ್ಚರಿಕೆ ಬೇಕಾಗತ್ತೆ. ವಿವಾಹಾದಿ ಮಂಗಳ ಕಾರ್ಯಗಳಲ್ಲಿ ಅಡ್ಗಾಲು ಹಾಕ್ತಕ್ಕಂಥವ್ರು ಅವನಿಗೆ ಯಾಕೆ ಕೊಡ್ತೀರಿ, ಅಥವಾ ಅವಳನ್ನು ಯಾಕೆ ಇದು ಮಾಡ್ತೀರಿ, ಆ ಹುಡುಗಿನ ಯಾಕೆ ತಂದ್ಕೊತೀರಿ, ಛೇ 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 ಅವ್ರು ಸರಿ ಇಲ್ಲ, ಅವ್ರ ಮನೆಯೇ ಸರಿ ಇಲ್ಲ, ಅವ್ರ ಅಪ್ಪ ಸರಿ ಇಲ್ಲ, ಅವ್ರ ಅಮ್ಮ ಸರಿ ಇಲ್ಲ, ಹಾಗೆ ಹೀಗೆ ಹೇಳಿ ಕನ್ಯಾ ರಾಶಿಯ ಹೆಣ್ಣು ಮಕ್ಕಳ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರು ಬರಬಹುದು. ಹಾಗೆ ಕನ್ಯಾ ರಾಶಿಯನ್ನು ಗಂಡಸರಾಗಿದ್ದರೆ, ಗಂಡು ಮಕ್ಕಳಾಗಿದ್ದರೆ ಅವರಿಗೂ ಅಷ್ಟೇ, ಅವನಿಗೇನು ಅಯ್ಯೋ ಭಾಳ ದುರಹಂಕಾರಪ್ಪ ಅವನಿಗೆ, ಅವನು ಹಾಗೆ ಅವನು ಹೀಗೆ, ಅವನ್ನೆಲ್ಲ ಅವನಿಗೆ ಹೆಣ್ಣು ಕೊಡ್ತೀರಾ, ಹಾಗೆ ಹೀಗೆ ಈ ಥರದ ಮಾತುಗಳನ್ನಾಡಿ ಕಲ್ಯಾಣ ಕಾರ್ಯಗಳಿಗೆ ವಿಘ್ನವನ್ನು ಉಂಟು ಮಾಡುವಂತಹ ಸ್ಯಾಡಿಸ್ಟ್ಗಳು, ವಿಘ್ನ ಸಂತೋಷಿಗಳು ಅಂತ ಏನು ಹೇಳ್ತೀವಲ್ಲ, ಅಂಥವರ ದರ್ಶನ ಕೂಡ ಇವತ್ತಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಅಂಥವರನ್ನು ದೂರ ಇಡಿ. ಮತ್ತು ಮುಖ್ಯವಾಗಿ ಸಾಧ್ಯವಾದರೆ ಇವತ್ತು ಕಾಳರಾಹುವಿನ ಹೆಸರಿನಲ್ಲಿ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ. ಆ ದೀಪ ಹಚ್ಚೋ ಕ್ರಮ ಹೇಗೆ ಅಂತಂದರೆ, ಉದ್ದಿನ ಕಾಳನ್ನು ತರಬೇಕು, ಅದನ್ನು ನುಣ್ಣಗೆ ಪುಡಿ ಮಾಡಬೇಕು, ಸ್ವಲ್ಪ ಹಾಲನ್ನು ಹಾಕಿ ಅದನ್ನು ಉಂಡೆ ಕಟ್ಟಿ ಗುಂಡಿ ಮಾಡಬೇಕು. ಆ ನಂತರದಲ್ಲಿ ಚೆನ್ನಾಗಿ ಮೆದ್ಕೋಬೇಕು, ಗಟ್ಟಿಯಾಗಿ ಕಲಸಿ ಅದನ್ನು ಹಣತೆಯ ಆಕಾರದಲ್ಲಿ ಮಾಡಬೇಕು. ಅದಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಬೇಕು. ಒಟ್ಟು ಸಾಧ್ಯವಾದರೆ 18 ದೀಪಗಳನ್ನು ಮಾಡಿ, ಇಲ್ಲ ಅಂತಂದರೆ ಕನಿಷ್ಠ 3 ದೀಪಗಳನ್ನಾದರೂ ಮಾಡಿ, ಅದನ್ನು ಸಾಸಿವೆ ಎಣ್ಣೆಯನ್ನು ಹಾಕಿ ಆ ದೀಪವನ್ನು ಹಚ್ಚಿ ಮನೆಯ ನೈಋತ್ಯ ಭಾಗದಲ್ಲಿಟ್ಟು ನಮಸ್ಕಾರ ಮಾಡಿ ಬರಬೇಕು. ನೈಋತ್ಯ ಭಾಗ ಅಂದರೆ ಕುಬೇರ ಮೂಲೆ ಅಂಥೇಳಿ ಇವತ್ತಿನ ಮಾಡರ್ನ್ ವಾಸ್ತುವಿನವ್ರು ಹೇಳ್ತಾರೆ. ವಾಸ್ತವಾಂಶ ನೈಋತ್ಯ ಭಾಗ ಅದು. ಅಲ್ಲಿ ಇಟ್ಟು ನಮಸ್ಕಾರ ಮಾಡಿ ಕಲ್ಯಾಣ ಕಾರ್ಯಗಳಿಗೆಲ್ಲ ಯಶಸ್ಸು ಸಿಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಅನಿರೀಕ್ಷಿತವಾಗಿರ್ತಕ್ಕಂಥ ಕೆಲವು ಪೆಟ್ಟುಗಳು ಬೀಳುವಂಥ ಲಕ್ಷಣ ಕಾಣಿಸುತ್ತೆ. ಇದು ಸ್ವಲ್ಪ ಬೇಸರದ ಸಂಗತಿ ಕೂಡ ಹೌದು. ತೀವ್ರತರವಾಗಿರತಕ್ಕಂಥ ಅಪಮಾನಗಳಾಗಬಹುದಾಗಿರುತ್ತೆ. ಜೊತೆಯಲ್ಲಿ ನಿಮ್ಮ ಕುಂಭರಾಶಿಯ ಚಂದ್ರರಾಹು ಯೋಗಕ್ಕೆ ಯಾವುದೇ ರೀತಿಯ ತಾರಕ ಸ್ಥಿತಿ ಅಂತಕ್ಕಂಥದ್ದು ಕಾಣೋದಿಲ್ಲ. ಗುರುವಿನ ದೃಷ್ಟಿ ಇಲ್ಲ, ಯಾವುದೇ ಶುಭ ಗ್ರಹಗಳ ಯುತಿ ಇಲ್ಲ. ಅರ್ಥಾತ್ ನಿಮ್ಮ ಪ್ರಯತ್ನಗಳು ಎಲ್ಲವೂ ಸಹ ಕೈ ಕೊಡುವಂಥ ಲಕ್ಷಣ ಕಾಣುತ್ತೆ ಹೊರತು ಕೈ ಹಿಡಿಯುವಂಥ ಲಕ್ಷಣ ಕಾಣಿಸೋದಿಲ್ಲ. ಸಾಮಾಜಿಕವಾದ ಅಪಮಾನ, ಕೌಟುಂಬಿಕವಾದ ಅಪಮಾನ, ವಾಗ್ದಂಡನೆ ದೋಷಗಳು, ಅಥವಾ ಆ ಮಂಗಳನ ಸ್ಥಿತಿ ಇರತಕ್ಕಂಥದ್ದು ರಾಹುವಿಗೆ ದೃಷ್ಟಿ, ಸ್ವಲ್ಪ ತೀವ್ರತರವಾಗಿರ್ತಕ್ಕಂಥ ಅಬ್ಡೊಮಿನಲ್ ಪೈನ್ ಅಥವಾ ಕರುಳಿನ ಭಾಗದಲ್ಲಿ ಇನ್ಫೆಕ್ಷನ್ ಕೂಡ ಕಾಣಿಸುತ್ತೆ.
ಸ್ವಲ್ಪ ತೀವ್ರತರವಾಗಿ ತೊಂದರೆ ಆಗಬಹುದು. ಹೆಣ್ಣು ಮಕ್ಕಳಾಗಿದ್ದ ಪಕ್ಷದಲ್ಲಿ ಗರ್ಭನಾಳ ಗರ್ಭಕೋಶಕ್ಕೆ ಸಂಬಂಧಪಟ್ಟು ಕೂಡ ತೊಂದರೆ ಆಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ದಯವಿಟ್ಟು ಯೋಗ್ಯವಾಗಿರತಕ್ಕಂಥ ವೈದ್ಯರಲ್ಲಿ ತೋರಿಸಿ ಸರಿಯಾದ ರೀತಿಯಲ್ಲಿ ಅದಕ್ಕೆ ಚಿಕಿತ್ಸೆ ಇತ್ಯಾದಿಗಳನ್ನು ಮಾಡಿಕೊಳ್ಬೇಕು. ಗರ್ಭ ಸಂರಕ್ಷಕನಾಗಿರತಕ್ಕಂತಹ ಶ್ರೀಕೃಷ್ಣನ ಆ ಒಂದು ಸ್ತೋತ್ರ ಇದೆ, ಗರ್ಭರಕ್ಷಾ ಸ್ತೋತ್ರ ಅನ್ನುವಂಥ ಒಂದು ಸ್ತೋತ್ರ ಮಾಲಿಕೆ ಇದೆ. ಮಹಾಭಾರತ ಯುದ್ಧದ ನಂತರದಲ್ಲಿ ಗರ್ಭದಲ್ಲಿರ್ತಕ್ಕಂತಹ ಪರೀಕ್ಷಿತನ ಸಂರಕ್ಷಣೆಗೋಸ್ಕರವಾಗಿ ಅಭಿಮನ್ಯುವಿನ ಹೆಂಡತಿ ಉತ್ತರೆ ಯಾವ ಸ್ತೋತ್ರವನ್ನು ಮಾಡಿದಾಳೋ ಅದು ಇವತ್ತು ಕೂಡ ಸಿಕ್ಕತ್ತೆ ಹುಡುಕಿದರೆ. ಆ ಒಂದು ಸ್ತೋತ್ರವನ್ನು ಕನಿಷ್ಠ 8 ಬಾರಿ ಅದನ್ನು ಪಠನ ಮಾಡಿಕೊಳ್ಳಿ, ಶುಭವಾಗಲಿ. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಚತುರ್ಥ ಭಾವದಲ್ಲಿ ಚಂದ್ರ ರಾಹು ಯೋಗ, ತಾಯಿಗೆ ಸಂಬಂಧಪಟ್ಟು ಬೇಸರ, ತಂದೆಗೂ ಸಂಬಂಧಪಟ್ಟು ಬೇಸರ, ಇಬ್ಬರ ಆರೋಗ್ಯದಲ್ಲೂ ಒಂದು ರೀತಿಯ ಸಮಸ್ಯೆ ಇರತಕ್ಕಂಥ ಲಕ್ಷಣ ಕಾಣುತ್ತೆ. ರಾಹು ಸಂಬಂಧ ತೊಂದರೆ, ಯಾರಿಗೆ ಉಸಿರಾಟದ ತೊಂದರೆ ಇದೆ ನಿಮ್ಮ ತಾಯಿಗೆ, ವಿಶೇಷವಾಗಿ ವೃಶ್ಚಿಕ ರಾಶಿಯವರ ತಾಯಿಗೆ ಉಸಿರಾಟದ ತೊಂದರೆ ಅಂತಕ್ಕಂಥದ್ದು ಕಂಡು ಬಂದರೆ ದಯವಿಟ್ಟು ತಕ್ಷಣ ವೈದ್ಯರಲ್ಲಿ ಅದನ್ನು ತೋರಿಸಬೇಕಾಗಿ ಬರುತ್ತೆ. ಕೆಲವರಿಗೆ ವಿಪರೀತವಾಗಿ ಸಣ್ಣ ಪುಟ್ಟ ಸರ್ಜರಿ ಕೂಡ ಮಾಡಬೇಕಾಗಿ ಬರಬಹುದು, ತೀವ್ರತರವಾದ ಗಂಭೀರವಾದ ಸಮಸ್ಯೆಯಾಗಿ ಕಂಡರೆ. ಇದಲ್ಲದೆ ಇವತ್ತು ವೃಶ್ಚಿಕ ರಾಶಿಯವರಿಗೆ ಭಾಗ್ಯಾಧಿಪತಿಗೆ ರಾಹುವಿನ ಯುತಿ ಬರತಕ್ಕಂಥದ್ದಾದ್ದರಿಂದ ಹೈನುಗಾರಿಕೆಯನ್ನು ಮಾಡ್ತಾ ಇರತಕ್ಕಂಥವ್ರು ಯಾರಾದರೂ ಇದ್ದರೆ, ಹಸುಗಳನ್ನು ಸಾಕಿದ್ದರೆ ಆ ಹಸುಗಳಿಗೆ ಕೂಡ ಕೀಟಗಳ ಬಾಧೆ ಅಥವಾ ಯಾವುದಾದ್ರೂ ಬ್ಯಾಕ್ಟೀರಿಯಾ, ವೈರಸ್ ಇತ್ಯಾದಿಗಳ ಬಾಧೆ ಬರ್ತಕ್ಕಂಥ ಲಕ್ಷಣ ಕೂಡ ಇದೆ. ಹಾಗಾಗಿ ದಯಮಾಡಿ ನಿಮ್ಮ ಹಟ್ಟಿ ಅಥವಾ ಕೊಟ್ಟಿಗೆ ಅಂತ ನಾವೇನು ಹೇಳ್ತೀವಿ, ಹಸು ಕರುಗಳನ್ನು ಜಾನುವಾರುಗಳನ್ನು ಕಟ್ಟತಕ್ಕಂಥ ಜಾಗ, ಅದನ್ನು ದಯವಿಟ್ಟು ಕ್ರಿಮಿನಾಶಕಾದಿ ಯಾವುದು ಯೋಗ್ಯವೋ ಅದನ್ನು ಸಿಂಪಡಿಸಿ ಸ್ವಚ್ಛವಾಗಿಡತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ. ಅವುಗಳನ್ನು ಕಾಪಾಡಿಕೊಳ್ಳಿ. ಯಾಕೆಂದರೆ ಅದು ನಿಮ್ಮ ಸಂಪತ್ತು, ನಿಮ್ಮ ಭವಿಷ್ಯದ ನಿಧಿಯೂ ಹೌದು, ಸದ್ಯದ ಬದುಕಿನ ಆಧಾರವೂ ಹೌದು. ಹಾಗಾಗಿ ಅವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡ್ಕೊಳ್ಳಿ. ಯಾಕೆಂದರೆ ಮೂಕ ಪ್ರಾಣಿಗಳು, ಅವಕ್ಕೆ ಹೇಳ್ಕೊಳ್ಳೋಕೆ ಗೊತ್ತಾಗೋದಿಲ್ಲ. ಅವುಗಳು ಏನೋ ನಿಮಗೆ ಆಶೀರ್ವಾದ ಇತ್ಯಾದಿಗಳನ್ನೇನೋ ಎದ್ದು ಬಂದು ಮಾಡೋದಿಲ್ಲ. ಆದರೂ ಅವು ನೆಮ್ಮದಿಯಾಗಿದ್ದವು ಅಂದರೆ ಆ ನೆಮ್ಮದಿಯೇ ನಿಮಗೆ ದೊಡ್ಡ ಆಶೀರ್ವಾದ. ನಮ್ಮ ಹಿಂದಿನವರೆಲ್ಲರ ಮನೇಲಿ ಹೆಚ್ಚಾಗಿ ಗೋವುಗಳು ಇರ್ತಿದ್ವು. ಹಸುಗಳನ್ನು ಸಾಕೋರು, ಸೇವೆ ಮಾಡೋರು, ಮೈ ತೊಳೆಯೋರು, ತಿನ್ನಿಸೋರು, ಹೀಗೆ ಎಲ್ಲ ರೀತಿಯಲ್ಲಿ ಮಾಡಿದ್ರಿಂದ ನೂರಾರು ವರ್ಷ ಬದುಕೋರು ಅವರು. ಇವತ್ತು ಪರಿಸ್ಥಿತಿ ಏನಾಗಿದೆ, ನಾವು ಬದುಕ್ತಾ ಇದ್ದೇವೆ ನೂರಾರು ವರ್ಷ, ಇಲ್ಲ ಅಂತಲ್ಲ. ಆದ್ರೇನು, ಮಾತ್ರ ಬಲಂ ಅಂತ ಹೇಳುತ್ತೆ ವೇದ, ಮಾತ್ರೆ ಬಲದಿಂದ ಬದುಕ್ತಾ ಇದ್ದೇವೆ. ಯೋಚನೆ ಮಾಡಿ, ಜೀವಮಾನದಲ್ಲಿ ಎಂದೂ ಆಸ್ಪತ್ರೆಗೆ ಹೋಗದೇ ಇರತಕ್ಕಂಥ ಹಿರಿಯರು ಕೂಡ ಹಿಂದೆಲ್ಲ ಇದ್ದರು. ಹಾಗಾಗಿ ಮುಖ್ಯವಾಗಿ ಗೋವುಗಳ ಸೇವೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ, ಶುಭವಾಗಲಿ. ಗುರುಗಳೇ, ಪ್ರಶ್ನೆಯನ್ನ ಮೋಹನ್ ಕುಮಾರ್ ಅನ್ನೋರು ಬೆಂಗಳೂರಿನಿಂದ ಕಳಿಸಿದ್ದಾರೆ. ಹುಟ್ಟಿರುವಂತ ದಿನಾಂಕ 24/6/85 3:05 PM ಅಂತ ಹೇಳ್ತಿದ್ದಾರೆ. ಸರಿ. ಅವರ ಪ್ರಶ್ನೆ ಬಹಳ ನೇರವಾಗಿದೆ. ಗುರುಗಳೇ, ನಾನು ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಸರಿ. ತುಂಬಾ ಕೆಲಸಗಳನ್ನು ಮಾಡಿದ್ದೀನಿ, ಆದರೆ ಎಲ್ಲ ಕಡೆ ಅಮೌಂಟ್ ಸ್ಟಕ್ ಆಗಿದೆ. ಬರಬೇಕಾಗಿರೋ ದುಡ್ಡು ಬರೋದಿಲ್ಲ, ಕೊಡಬೇಕಾಗಿರೋರು ಕೊಡಲ್ಲ, ಕೈ ಕೊಟ್ಟು ಹೊಟ್ಟೋಗಿರ್ತಾರೆ. ಯಾಕೆ ಗುರುಜಿ ಹೀಗಾಗ್ತಿದೆ ನನ್ನ ಜಾತಕದಲ್ಲಿ ಅಂತ. ಹೆಸರೇನಂದ್ರೆ ಇವ್ರದ್ದು? ಮೋಹನ್ ಕುಮಾರ್. ಮೋಹನ್ ಕುಮಾರ್ ಅವರು. ಮೋಹನ್ ಕುಮಾರ್ ಅವರೇ, ನಿಮ್ಮ ಜಾತಕವನ್ನು ನೋಡಿದಾಗ ಈ ಜಾತಕದಲ್ಲಿ ತುಲಾ ಲಗ್ನ ಜಾತಕ, ಲಗ್ನದಲ್ಲಿ ಶನಿ ಮತ್ತು ಕೇತು, ಸಪ್ತಮ ಭಾವದಲ್ಲಿ ಶುಕ್ರ ಮತ್ತು ರಾಹು, ಹಾಗೆ ಲಾಭದಲ್ಲಿ ಕರ್ಮಾಧಿಪತಿ ಚಂದ್ರ ಇದ್ದಾನೆ. ಆದರೆ ವಿಚಿತ್ರ ಏನು ಅಂತಂದರೆ, ಲಾಭದಲ್ಲಿ ಕರ್ಮಾಧಿಪತಿ ಇದ್ದರೆ ಒಳ್ಳೆಯ ಲಾಭ ಆಗಬೇಕಲ್ವಾ ಅಂತಂದರೆ, ಕರ್ಮಸ್ಥಾನಕ್ಕೆ ಕೇತುಗ್ರಸ್ತನಾಗಿರ್ತಕ್ಕಂಥ ಶನಿಯ ದೃಷ್ಟಿ ಅಂತಕ್ಕಂಥದ್ದಿದೆ. ಶನಿಗೆ ಶುಕ್ರನ ದೃಷ್ಟಿ ಇದೆ. ಇದು ಒಂದು ಥರ ವೈರುಧ್ಯ ಯೋಗ. ಇದು ಈ ವೈರುಧ್ಯ ಯೋಗ ಇರೋದರಿಂದ ಫೋನ್ನಲ್ಲಿ ಬೇಕಾದರೆ ನಿಮ್ಮ ಪರವಾಗಿ ಮಾತಾಡ್ಬಿಡ್ತಾರೆ, ಬನ್ನಿ ಕೊಡೋಣ, ಪೇಮೆಂಟ್ ಮಾಡೋಣ ಅಂತ ಅಂದ್ಬಿಡ್ತಾರೆ. ಎದುರಿಗೆ ಹೋದಾಗ ಅಥವಾ ಕೊಡಬೇಕಾಗಿ ಬಂದಾಗ ಮಾತ್ರ ಹಿಂಜರಿತಾರೆ. ಕಾರಣ ಏನಪ್ಪ ಅಂತಂದರೆ, ನಿಮ್ಮ ಜಾತಕದಲ್ಲಿ ಬಹಳ ಕ್ರೂರ ಸ್ಥಿತಿಯಲ್ಲಿರ್ತಕ್ಕಂಥ ಶನಿ, ಶುಕ್ರ, ರಾಹು ಮತ್ತು ಕೇತು, ಈ ಒಂದು ದೋಷ ಅಂತ ನಾವಿದನ್ನು ಹೇಳ್ತೇವೆ. ಈ ದೋಷ ಕರ್ಮ ಮತ್ತು ಲಾಭಕ್ಕೆ ಅನುಕೂಲಕರವಾಗಿ ಇಲ್ಲ. ವ್ಯಯ ಮತ್ತು ಛಿದ್ರ ಅಂತ ಹೇಳ್ತಾರೆ ಜ್ಯೋತಿಷ್ಯದ ಭಾಷೆಯಲ್ಲಿ. ಛಿದ್ರ ಅಂದರೆ ಅಪ್ಪಟ, ಕನ್ನಡದಲ್ಲಿ ಅದನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂದರೆ ಮೋಸ ಅಂತ ಅರ್ಥವಾಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ವ್ಯಾವಹಾರಿಕವಾಗಿ ಮೋಸವಾಗ್ತಕ್ಕಂಥ ಲಕ್ಷಣಗಳು ತುಂಬ ಇದೆ. ಶುಕ್ರ, ಶನಿ ಮತ್ತು ರಾಹು ಈ 3 ಗ್ರಹಯೋಗ ಇರೋದರಿಂದ ಸರ್ಪದ ಛಾಯೆಯನ್ನು ಹೊಂದಿರುವ, ಛಾಯೆ ಅಂದರೆ ಕಿರೀಟದ ಮೇಲೆ ಸರ್ಪದ ನೆರಳನ್ನು ಹೊಂದಿರತಕ್ಕಂತಹ ದೇವಿಯ ಸ್ವರೂಪದ ಉಪಾಸನೆ ಆಗಬೇಕು ಅಂತ ಅರ್ಥ. ಶುಕ್ರ ಮತ್ತು ರಾಹು ಸಪ್ತಮದಲ್ಲಿ,
ತುಲಾ ರಾಶಿ ಅಧಿಪತಿ ಅದೇ ಶುಕ್ರ, ನೇರ ದೃಷ್ಟಿ ಕೂಡ ಕೊಟ್ಟಿದ್ದಾನೆ. ಇಲ್ಲಿ ಕೇತು ಮತ್ತು ಶನಿ ಕೂಡ ಇದ್ದಾರೆ, ಕರ್ಮಕಾರಕ ಉಚ್ಚ ಸ್ಥಿತಿಯ ಶನಿ. ಹಾಗಾಗಿ ಖಂಡಿತ ನಿಮ್ಮ ಹಣ ನಿಮಗೆ ವಾಪಸ್ ಬಂದೇ ಬರುತ್ತೆ. ಅದೇ ರೀತಿ ಏನು ಮಾಡಬೇಕು ಅಂತಂದರೆ, ಒಂದು ದೈವ ಬಲವನ್ನು ತಗೊಳ್ಬೇಕು. ನಿರಂತರವಾಗಿ ನೀವು ವನದುರ್ಗಾ ದೇವಿಯನ್ನು ಉಪಾಸನೆ ಮಾಡಬೇಕು. ಮಾಡಿಸಿ, ನಿಮಗೆ ಬರಲಿಲ್ಲ ಅಂತಂದರೆ ಮಾಡಿಸಿ, ನಿಮಗೆ ಬರ್ತದೆ ಅಂದರೆ ಮಾಡಿ, ಆಯ್ತಲ್ಲ. ಆ ತಾಂತ್ರಿಕವಾಗಿರ್ತಕ್ಕಂಥ ಒಂದು ಜಪ ಇದೆ, ಅದಕ್ಕೆ ಆ ಜಪವನ್ನು ನೀವು ಅನುಷ್ಠಾನ ಮಾಡಬೇಕು. ಸಾಧ್ಯವಾದರೆ ನಿಮ್ಮದೇ ಪ್ರತ್ಯೇಕವಾಗಿರ್ತಕ್ಕಂತಹ ಭೂಮಿ ಏನಾದರೂ ಒಂದು 15 ಅಡಿ ಜಾಗ ಇದ್ದರೂ ಸಾಕು, ಗಿಡ ಮರಗಳು ಬೆಳೆದಿರಬೇಕು. ಬಹಳ ಮುಖ್ಯವಾಗಿ ಯಾವುದಾದ್ರೂ ಒಂದೆರಡಾದರೂ ಹಣ್ಣಿನ ಗಿಡಗಳಿರ್ತಕ್ಕಂಥ ಜಾಗ ಆಗಿರಬೇಕು. ಅಂತಹ ಜಾಗದಲ್ಲಿ ಪ್ರತ್ಯೇಕ ಒಂದು ನೆಲೆಯನ್ನು ಕೂಡ ನೀವು ಕೊಡೋದಾದರೂ ಕೊಡಬಹುದು, ಅವಕಾಶ ಇದೆ. ವನದುರ್ಗ, ಯಾವುದೇ ಬಿಂಬ ಅಥವಾ ಯಾವುದೇ ಆಲಯ ಇತ್ಯಾದಿಗಳ ನಿರ್ಮಾಣ ಇಲ್ಲ. ವರ್ಷದಲ್ಲಿ ಕೇವಲ ಅದಕ್ಕೆ 4 ರಿಂದ 12 ಪೂಜೆಗಳನ್ನು ಮಾಡಬಹುದು. ಇದೆಲ್ಲ ಆನಂತರ ನಿಮಗೆ ವಿವರ ತಿಳಿಸೋಣ. ಆದರೆ ಈ ಜಾತಕದಲ್ಲಿ ಸ್ವಲ್ಪ ಆ ವಿಷಯಕ್ಕೆ ಸಂಬಂಧಪಟ್ಟು, ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟು ದೋಷ ಇರೋದರಿಂದ ವನದುರ್ಗಾ ಅನುಷ್ಠಾನವನ್ನು ಮಾಡಿದರೆ ನಿಮ್ಮ ಕಾರ್ಯಸಿದ್ಧಿ ಆಗ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಮೋಹನ್ ಕುಮಾರ್ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಇಂಥದ್ದೇ ಪ್ರಶ್ನೆಗಳಿದ್ರೆ ತಡ ಯಾಕೆ, ಹಿಂದೆ ಮೆಸೇಜ್ ಕಳಿಸಿ ನಮ್ಮ ವಾಟ್ಸಪ್ ನಂಬರ್ಗೆ. ಹಾಗೆ ಪತ್ರದ ಮೂಲಕ, ಇಮೇಲ್ ಮೂಲಕ ಕೂಡ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. NKR TV ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಗುರುಗಳೇ ಕೊನೆಯ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತು ಸ್ವಲ್ಪ ಹಳೆಯ ಯಾವುದೋ ಒಂದು ತಪ್ಪಿನಿಂದಾಗಿ ಅಪಮಾನವಾಗ್ತಕ್ಕಂಥ ಭಯ, ಆತಂಕ, ಏನೋ ಒಂದು ಥರ ವಿಚಿತ್ರವಾದಂಥ ಆತಂಕ. ಭಾಗ್ಯಕ್ಕೆ ಇರತಕ್ಕಂಥ ಚಂದ್ರರಾಹು ದೃಷ್ಟಿಯಿಂದಾಗಿ ಮತ್ತಷ್ಟು ದುಃಖ. ಏನಪ್ಪ ಇದು, ನಾನು ಏನು ಮಾಡಿದ್ರು ನನ್ನ ಜೀವನ ಏನೋ ಒಂಥರ ಸರಿಯಾಗ್ತಾನೆ ಇಲ್ವಲ್ಲ ಇತ್ಯಾದಿ ಒಂದು ಥರದ ಬೇಸರ. ಗುರುವಿನ ಬಲ ಕೂಡ ಇಲ್ಲ. ಧನ ಸಂಪತ್ತಿನ ಕೊರತೆ ಆಗ್ತಕ್ಕಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಅದರಲ್ಲ ಜೊತೆಗೆ ಶರೀರ ಇವತ್ತು ಸ್ವಲ್ಪ ಮಟ್ಟಿಗೆ ನಾನ್ ಕೋಆಪರೇಟಿವ್ ಸ್ಟೇಜಿಗೆ ಹೋಗಿರ್ತಕ್ಕಂಥ ಲಕ್ಷಣ. ಏನೋ ಒಂದು ಥರ ಆಲಸ್ಯ, ಆತಂಕ ಎಲ್ಲವೂ ಒಟ್ಟಾಗ್ತಕ್ಕಂಥ ಒಂದು ಮಿಶ್ರ ಸ್ಥಿತಿಯ ಫಲ. ಕಾರಣ ರಾಶಿಗೆ 12ರಲ್ಲಿ ಬುಧಮಂಗಳ, 3ರಲ್ಲಿ ಚಂದ್ರರಾಹು. ಈ 2 ಬಾಧೆಗಳು ಬಹಳ ವಿಚಿತ್ರವಾಗಿ ವಿಶೇಷವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಇದಕ್ಕೆ ದುರ್ಗಾದೇವಿಯ ಉಪಾಸನೆ ಬೇಕೇ ಬೇಕು. ಹಾಗಾಗಿ ದುರ್ಗಾ ಪರಮೇಶ್ವರಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತು ಧನಸ್ಥಾನದಲ್ಲಿರ್ತಕ್ಕಂಥ ಚಂದ್ರರಾಹು ಯೋಗ, ಅನಿರೀಕ್ಷಿತವಾಗಿರ್ತಕ್ಕಂಥ ಧನಲಾಭವಾಗಬಹುದು ಮತ್ತು ಆ ದುಡ್ಡು ಬರ್ತಕ್ಕಂಥ ರೀತಿಗೆ ಭಯ ಕೂಡ ಆಗ್ಬೋದು. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬಂದ್ಬಿಡ್ತಲ್ಲಪ್ಪ, ಹೇಗೆ ಇದಕ್ಕೆ ಮತ್ತೆ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ, ಏನಾಗ್ಬಿಡುತ್ತೋ ಅಂಥೇಳಿ ಇತ್ಯಾದಿಗಳು ಕೂಡ ಕಾಣಿಸಬಹುದು. ಮತ್ತು ಲಾಭಸ್ಥಾನದಲ್ಲಿ ಬುಧಮಂಗಳ ಯೋಗ ಇರೋದರಿಂದ ಭೂಮಿ ಸಂಬಂಧ, ರಿಯಲ್ ಎಸ್ಟೇಟ್ ಇತ್ಯಾದಿ ವ್ಯವಹಾರಗಳನ್ನು ಮಾಡ್ಕೊಳ್ತಕ್ಕಂಥವ್ರಿಗೆ ಕೂಡ ದೊಡ್ಡ ಮಟ್ಟಿನ ಯಾವುದೋ ಕಮಿಟ್ಮೆಂಟ್, ಅಗ್ರಿಮೆಂಟ್ ಇತ್ಯಾದಿಗಳು ಕೂಡ ಆಗೋದಕ್ಕೆ ಪೂರ್ಣ ಅವಕಾಶ ಇದೆ. ಮತ್ತು ವಿಶೇಷವಾಗಿ ಮಕರ ರಾಶಿಯವರಿಗೆ ಗುರು ಬಲ ಕೂಡ ಇರೋದರಿಂದ ಯತ್ನ ಕಾರ್ಯಗಳಲ್ಲಿ ಯಶಸ್ಸು ಎಲ್ಲವೂ ಕೂಡ ತುಂಬ ಚೆನ್ನಾಗಿರ್ತಕ್ಕಂಥ ದಿನ. ಆದರೂ ಸ್ವಲ್ಪ ಎಚ್ಚರಿಕೆ ಬೇಕು. ಚಂದ್ರನ ಜೊತೆಯಲ್ಲಿ ರಾಹು ಇದ್ದಾಗ ಮಾನಸಿಕವಾಗಿ ಕೆಲವು ಟೈಮು ಭ್ರಮೆಗೆ ಹಚ್ಚಿಬಿಡ್ತಾರೆ ಕೆಲವರು. ಹಾಗಾಗಿ ಆ ಭ್ರಮೆಯಲ್ಲಿ ನೀವಿದ್ದಾಗ ನಿಮ್ಮನ್ನು ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಎಚ್ಚರಿಕೆ ತುಂಬ ಮುಖ್ಯವಾಗಿ ಬೇಕು. ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶಿಗೆ ಷಷ್ಠಾಧಿಪತಿ ಬಂದಿದ್ದಾನೆ. ವೈರಿಗಳಾಗಿದ್ದಂಥವರು ಕೂಡ ಸ್ನೇಹಿತರಾಗ್ತಕ್ಕಂಥ ಲಕ್ಷಣ. ಕಾರ್ಯವಾಸಿ ಕತ್ತೆ ಕಾರಿಡಿ ಅಂತಾರಲ್ಲ, ಆ ಉದ್ದೇಶದಿಂದ ಬಂದಿರ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂತಂದರೆ ಎಷ್ಟೋ ಸಂದರ್ಭ, ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ನನಗೆ ಕೆಲಸ ಆಗಬೇಕು ಅಂತಂದರೆ ಯಾರ ಹತ್ರ ಏನು ಬೇಕಾದ್ರೂ ವರ್ತನೆ ಮಾಡ್ಕೊಳ್ತೀನಿ, ಯಾರ ಹತ್ರ ಏನು ಬೇಕಾದ್ರೂ ನಾಟಕ ಮಾಡ್ತೀನಿ ಅಂಥೇಳಿ ನಾಟಕ ತಾನೆ ತಾತ್ಕಾಲಿಕವಾಗಿ ಮಾಡೋದಕ್ಕೆ ಏನಾಗಬೇಕು, ಹೀಗೆಲ್ಲ ಯೋಚನೆಗಳನ್ನು ಮಾಡೋರು ಇರ್ತಾರೆ. ಅಂಥವರು ಇವತ್ತು ನಿಮಗೆ ಸಿಗ್ತಕ್ಕಂಥ ಲಕ್ಷಣಗಳು ಕಾಣಿಸುತ್ತೆ. ಹುಷಾರಾಗಿರಿ, ಎಚ್ಚರಿಕೆಯಿಂದಿರಿ. ಯಾಕೆ ಅಂತಂದರೆ ಹೊಗಳು ಬಿಡ್ತಾರೆ, ತುಂಬ ಖುಷಿಯಾಗಿ ಬಂದು ಮಾತಾಡಿ ಎಲ್ಲ ಮಾಡಿಬಿಡ್ತಾರೆ, ನೀವು ಮಾರಿಬಿಡ್ತೀರಿ. ಆದರೆ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಯೋಚನೆ ಮಾಡಿಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ಇವತ್ತೇನು ಮಾಡಬೇಕು, ನೀವು ಸಪ್ತಮದಲ್ಲಿರ್ತಕ್ಕಂಥ ಕೇತುವಿನ ಅನುಗ್ರಹಕ್ಕಾಗಿ ಗಣಪತಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು
ಒಳ್ಳೆಯ ಒಂದು ಸುದ್ದಿ ಸಿಗ್ತದೆ. ಏನು ಅಂತಂದರೆ, ಯಾವುದೋ ಕಾಲದಲ್ಲಿ ಮಾಡಿಕೊಂಡಿದ್ದಂತಹ ಯಾವುದು ಇನ್ವೆಸ್ಟ್ಮೆಂಟ್ ಅಥವಾ ಸತ್ಕಾರ್ಯ ಅಂತಕ್ಕಂಥದ್ದು ಫಲ ಕೊಡ್ತಕ್ಕಂಥ ಒಂದು ದಿನವಾಗಿ ಕಾಣಿಸುತ್ತೆ. ಯಾಕೆಂದರೆ ಯಾವುದೋ ಒಂದು ಕಾಲದಲ್ಲಿ ನೀವು ಮಾಡ್ಕೊಂಡಿರ್ತೀರಿ, ಅದ್ರ ಬಗ್ಗೆ ಕಲ್ಪನೆ ಕೂಡ ಇರೋದಿಲ್ಲ, ಬಿಟ್ಟುಬಿಟ್ಟಿರ್ತೀರಿ, ಅದ್ರ ಯೋಚನೆ ಕೂಡ ನಿಮ್ಮ ತಲೆಯಲ್ಲಿ ಬಂದಿರೋದಿಲ್ಲ. ಆದರೆ ನಿಮ್ಮಿಂದ ಉಪಕಾರಕ್ಕೆ ಒಳಗಾದವರು ಅದನ್ನು ನೆನಪಿಟ್ಕೊಂಡಿರ್ತಾರೆ, ನಿಮ್ಮನ್ನು ಸ್ಮರಿಸ್ತಾರೆ. ಅಂಥವ್ರು ಯಾರೋ ಒಬ್ಬರು ಬಂದು ಇವತ್ತು ನಿಮ್ಮನ್ನು ಭೇಟಿ ಆಗ್ತಕ್ಕಂಥ ಲಕ್ಷಣ. ಮತ್ತು ವಿಶೇಷವಾಗಿ ನಿಮಗೂ ಅವರಿಗೂ ಮಧ್ಯದಲ್ಲಿ ನಡೀತಕ್ಕಂಥ ಸಂಭಾಷಣೆಗಳು, ಅವರ ವರ್ತನೆ ಮತ್ತು ಅವರಿಂದ ಸ್ವಲ್ಪ ಮಟ್ಟಿನ ಸಹಾಯವೂ ಕೂಡ ಆಗಬಹುದು, ಸಹಕಾರ ಕೂಡ ಆಗಬಹುದು. ಪೂರ್ಣವಾಗಿರತಕ್ಕಂಥ ಒಂದು ಗುರುವಿನ ಬಲ ಅಂತಕ್ಕಂಥದ್ದಿದೆ. ಭಾಗ್ಯಸ್ಥಾನದಲ್ಲಿ ಬುಧಮಂಗಳ ಯೋಗ ಚೆನ್ನಾಗಿದೆ. ಸಪ್ತಮಾಧಿಪತಿ ಕೂಡ ಹೌದು, ಮಂಗಳ ಭಾಗ್ಯಾಧಿಪತಿ ಕೂಡ ಹೌದು. ಹಾಗಾಗಿ ಒಂದು ಥರ ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಸಮ್ಮಿಲನ, ಇಷ್ಟಮಿತ್ರರ ಆಗಮನ ಆಗ್ತಕ್ಕಂಥದ್ದು. ಮತ್ತು ಎಲ್ಲಾದರೂ 2-3 ಜನರ ಮಧ್ಯೆ ವೈರಸ್ಯ ಅಥವಾ ವೈರ ವಿರಸ ಇತ್ಯಾದಿಗಳಿದ್ದಂಥ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ದೂರವಾಗಿ ಒಂದು ಥರ ಮನೆಯ ವಾತಾವರಣ ಅಂತಕ್ಕಂಥದ್ದು ನೆಮ್ಮದಿಯಿಂದ ಇರ್ತಕ್ಕಂಥ ಲಕ್ಷಣವಾಗಿ ಕಾಣಿಸುತ್ತೆ. ವಿಶೇಷವಾಗಿ ಇವತ್ತು ಚಾಮುಂಡೇಶ್ವರಿಯ ಉಪಾಸನೆಯನ್ನು ಅನಿವಾರ್ಯವಾಗಿ ನೀವು ಮಾಡಿಕೊಳ್ಳೇಬೇಕು. ಸಾಧ್ಯವಾದಷ್ಟು 10-11 ಗಂಟೆ ಒಳಗಡೆಗೆ ದೀರ್ಘವಾಗಿರ್ತಕ್ಕಂಥ, ಅಂದರೆ ಸುಮಾರು 1 ಗಂಟೆ 1 ಗಂಟೆ ಕಾಲದ ಚಾಮುಂಡೇಶ್ವರಿಯ ಉಪಾಸನೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಿ. ಸಾಧ್ಯವಾದರೆ ಎಲ್ಲಾದರೂ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿ, ಕುಂಕುಮಾರ್ಚನೆ, ಪೂಜೆ ಇತ್ಯಾದಿಗಳನ್ನು ಮಾಡಿಸ್ಕೊಂಡು, ತೀರ್ಥಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿ, ಒಂದು ಅರ್ಧ ಗಂಟೆ ಅಲ್ಲಿ ಧ್ಯಾನಾದಿಗಳನ್ನು ಮಾಡಿಕೊಂಡು ಆನಂತರ ಬನ್ನಿ. ಸಾಕಷ್ಟು ಉತ್ತಮವಾದಂಥ ದಿನ ನಿಮಗಾಗ್ತದೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಬಹಳಷ್ಟು ವಿಚಾರವನ್ನು ಇಂದು ಕೂಡ ತಿಳಿದುಕೊಂಡ್ವಿ. ಬಹಳನೇ ಖುಷಿಯಾಯಿತು. ಸಮಸ್ತ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಪರಮಾತ್ಮನ ಅನುಗ್ರಹ ಎಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ನಾಳೆ ಶನಿವಾರ ಮಾತ್ರವಷ್ಟೇ ಅಲ್ಲ, ಕನ್ನಡಿಗರ ಹೆಮ್ಮೆಯ ಉತ್ಸವ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾರೆ. ನಾವು ಕೂಡ ವಿಶೇಷವಾದ ಕಾರ್ಯಕ್ರಮವನ್ನ ಇರಿಸ್ಕೊಂಡಿದ್ದೇವೆ. ಗುರುಗಳು ವಿಶೇಷ ಮಾಹಿತಿ ನೀಡ್ತಾರೆ. ತಪ್ಪದೆ ವೀಕ್ಷಿಸಿ ಧರ್ಮಜ್ಯೋತಿ ಕಾರ್ಯಕ್ರಮ. ಹೋಗ್ಬರೋದಾ? ನಮಸ್ಕಾರ.